ಏನೂ ಗೊತ್ತಿಲ್ಲದೆ ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಿರ್ತಾರೆ. ಬಟ್ ನಾವು ಅದ್ರಲ್ಲಿ ಯಾವುದೇ ತರ ಇನ್ವಾಲ್ವ್ಮೆಂಟ್ ಇರಲ್ಲ. ಹೊಸದಾಗಿ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತೆಲ್ಲ ತುಂಬಾ ಜನ ಕೇಳ್ತಿದ್ರು. ಬೆಳೆಗಳು ಯಾವ ಥರ ಹಾಕ್ಬೇಕು, ಯಾಕಂದ್ರೆ ಅವ್ರಿಗೆ ಅನುಭವ ಅಂತೂ ಇರಲ್ಲ. ಸೊ ಯಾವ ಥರ ಬಟ್ ಆಸೆ ಇರುತ್ತೆ ಮಾಡಬೇಕು ಅಂತ. ಫಸ್ಟ್ ಸುತ್ತ ತೆಂಗಿನ ಮರಗಳು ಹಾಕಿ, ತೆಂಗಿನ ಮರಗಳು ಹಾಕ್ದಾಗ ನೀವು ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಒಂದು 5 to 6 ಇಯರ್ಸ್ ಆದ್ಮೇಲೆ ಈಲ್ಡ್ ಬರೋದು ಸ್ಟಾರ್ಟ್ ಆಗುತ್ತೆ. ನಾನು ಏಲಕ್ಕಿ ಬಾಳೆನ ಏನಕ್ಕೆ ಕೇಳಿದೆ ಅಂತಂದ್ರೆ, ಹೊಸದಾಗಿ ಸ್ಟಾರ್ಟ್ ಮಾಡೋರು ತರಕಾರಿಯಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ತರಕಾರಿಯಿಂದ ನಮಗೆ ಅಜೋಡ್ ಇನ್ಕಮ್ ಅನ್ನೋದು ಬರಲ್ಲ. ಏನ್ ಮಾಡೋದಂದ್ರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೂ ದಾರ ಕಟ್ಟೋದು. ದಾರ ಕಟ್ ಇಸ್ ನಥಿಂಗ್ ಬಟ್ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ, ಒಂದು ಕಡೆ ದಾರ ಕಟ್ಕೊಂಡ್ಬಂದು ಲಾಸ್ಟ್ ಒಂದು ಗೈ ಹೊಡೆದು ಅದು ಕಟ್ತಾರೆ. ಬಟ್ ಏಲಕ್ಕಿ ಹಂಗಲ್ಲ. ಒಂದು ಸರಿ ಒಂದು ಜಮೀನಿಗೆ ಹಾಕಿದ್ಮೇಲೆ ಮಿನಿಮಮ್ 4 to 5 years ಹಾಕ್ಬಾರ್ದು. ಮತ್ತೆ ಮ್ಯಾಂಗೋ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಬಿಕಾಸ್ ಮಾವನನ್ನು ಇಷ್ಟಪಡೋದರ ವ್ಯಕ್ತಿನೇ ಇಲ್ಲ. ವೆಜಿಟೇರಿಯನ್ಸ್ಗೆ ಮೊದಲು ಈಗ ಚಿಕನ್ ಕಬಾಬ್ ಅಂದ್ರೆ ಚಿಕನ್ ಕಬಾಬ ಹೆಂಗಿರುತ್ತೆ ಅನ್ನೋ ಒಂದು ಟೇಸ್ಟ್ ಮಾಡಬೇಕು ಅಂತ ಇದ್ರು. ಬಿಕಾಸ್ ಈಗ ಹಲ್ಸಿನ ಕಬಾಬ್ ಬಂದಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ ಅಂತಂದ್ರೆ, ಬೆಳಿಗ್ಗೆನೆ ಇವತ್ತು ಬಂದು ಚಳಿಲಿ ತೋಟದಲ್ಲಿದ್ದೀವಿ. ನಮ್ಮ ಮೇಡಮ್ಗೆ ಪಾಪ ಚಳಿ ಇಲ್ಲ, ಇದು ಬೇಸಿಗೆ ಗಾಳಿ. ಬೇಸಿಗೆ ಗಾಳಿ, ಇದು ಚಳಿಗಾಲಿ ಅಲ್ಲ. ಏನಂತಂದ್ರೆ ಇವತ್ತಿನ ಕಂಟೆಂಟ್ ಏನಿರುತ್ತೆ ನಮ್ಮ ಈ ವಿಡಿಯೋದಲ್ಲಿ ಅಂತಂದ್ರೆ, ಸುಮಾರು ಜನ ಕೇಳ್ತಾ ಇದ್ರು ನನಗೆ, ಅಂದ್ರೆ ನಾನು ಏನೇ ಯೂಟ್ಯೂಬ್ ಕಂಟೆಂಟ್ ಮಾಡಿದ್ರು ಕೂಡ ಒಂದಲ್ಲ ಒಂದು ಪ್ರಶ್ನೆ ಇಟ್ಕೊಂಡು ಯೂಟ್ಯೂಬ್ ಕಂಟೆಂಟ್ ಬರ್ತೀನಿ ನಾನು. ಜಮೀನ್ ಇಲ್ಲದೆ ಇರೋರು ಹೇಗೆ ನಾವು ವ್ಯವಸಾಯ ಸ್ಟಾರ್ಟ್ ಮಾಡೋದು, ಇಲ್ಲ ಅಂತಾರೆ ಏನೂ ಗೊತ್ತಿಲ್ಲದೆ ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಿರ್ತಾರೆ. ಬಟ್ ನಾವು ಅದ್ರಲ್ಲಿ ಯಾವುದೇ ತರ ಇನ್ವಾಲ್ವ್ಮೆಂಟ್ ಇರಲ್ಲ. ಹೊಸದಾಗಿ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತೆಲ್ಲ ತುಂಬಾ ಜನ ಕೇಳ್ತಿದ್ರು. ಅಂತ ಕೇಳೋರ್ಗೆ ಒಂದಷ್ಟು ಒಂದ್ 2 ಪಾರ್ಟ್ ಬರುತ್ತೆ ವಿಡಿಯೋ. ಒಂದಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಒಂದಷ್ಟು ಐಡಿಯಾಗಳು, ಮಾಹಿತಿಗಳು. ಏನ್ ನೋಡ್ತಿದ್ದೀರಾ ಮೇಡಮ್? ಬೊಣ್ಣೆ ಹುಳ ಅಲ್ಲ, ಬಸವನ ಹುಳ ಅಂತ ನಾವು ಕರಿತೀವಿ. ಅದಕ್ಕೆ ತೋಟದಲ್ಲಿ ಓಡಾಡ್ಬೇಕು ಅಂದ್ರೆ ಹುಷಾರಾಗಿ ಓಡಾಡ್ಬೇಕು. ಈಗ ನೋಡಿಲ್ಲ ಅಂದ್ರೆ ನಾನು ತುಳಿದು ಬಿಡ್ತಿದ್ದೆ ಪಾಪ. ಅದ್ ನೀವು ಗೊಣ್ಣೆ ಹುಳ ಅಂತೀರಾ, ನಾವು ಬಸವನ ಹುಳ ಅಂತೀವಿ. ಸೇಮ್ ನಿಮ್ ತರನೇ ಇಲ್ಲ ಅದು? ಹೌದೌದು ಅಲ್ವಾ? ಹೌದು, ಸೇಮ್ ಟು ಸೇಮ್. ಸೊ ಓಕೆ, ಪಾಯಿಂಟ್ ಬರುವ. ಸುಮಾರು ಜನ ಏನ್ ಮಾಡಿರ್ತಾರೆ ಅಂದ್ರೆ ಜಮೀನ್ ಖಾಲಿ ಬಿಟ್ಟಿರ್ತಾರೆ, ಏನೋ ಕಾರಣಾಂತರಗಳಿಂದ ಮಾಡಕ್ಕಾಗಿರಲ್ಲ. ಅಂತವ್ರು ಹೆಂಗ್ ಸ್ಟಾರ್ಟ್ ಮಾಡ್ಬೋದು? ಏನ್ ಮಾಡ್ಬೋದು ಅಂತಂದ್ರೆ, ಈಗ ನೀನ್ ಹೇಳೋ ತರ ಏನಂತಂದ್ರೆ, ತಂದೆ ತಾಯಿದು ಅಂದ್ರೆ ತಂದೆದು ಜಮೀನ್ ಇರುತ್ತೆ, ಸಿಟಿಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಒಂದಷ್ಟು ಇನ್ಕಮ್ ಇರುತ್ತೆ, ತಂದು ತೋಟ ಇನ್ವೆಸ್ಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಸುತ್ತ ಫೆನ್ಸ್ ಹಾಕ್ಸ್ಕೊಬೇಕು. ಸುತ್ತಮುತ್ತ ಏನಾದ್ರೂ ಏನಾಗುತ್ತೆ ಅಂತಂದ್ರೆ, ಪಾಯಿಂಟ್ ಬರ್ತಾ ಇದೀನಿ ಅಲ್ಲೇ. ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ದಾಯಾದಿಗಳು ಅಂತ ಕರಿತೀವಿ ನಾವು. ನಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿ ಇದ್ದಾಗ ಪಕ್ಕ ನಮ್ಮ ಅಣ್ಣ ತಮ್ಮಂದ್ರದ್ದು ಇರುತ್ತೆ. ಈಗ ಮೇಲ್ಗಡೆ ಏನಿದೆ ನಮ್ಮ ದಾಯಾದಿಗಳು ಅಂತ ಕರಿತೀವಿ. ಅಂದ್ರೆ 2-3 ತಲೆಮಾರಿಂದ ನಮ್ಗೆ ಸಂಬಂಧಿಕರು ಅವರು. ಈಗ ಏನಿದೆ, ಈಗ ಆಲ್ಮೋಸ್ಟ್ ಈಗ ನಾವೇನು ಜಮೀನಲ್ಲಿ ಇದೀವಿ, ಒಂದು 30-35 ಎಕರೆ ಫ್ಲಾಟ್ ಏನಿದೆ ಎಲ್ಲ ನಮ್ಮ ದಾಯಾದಿಗಳದ್ದು ಪೂರ್ತಿ. ಇಲ್ಲಿ ನಮ್ದೊಂದಿಷ್ಟಿದೆ. ಸೊ ಈ ತರ ಇದ್ದಾಗ ಸಮಸ್ಯೆ ಇಲ್ಲ. ಪಕ್ಕದ್ದು ಎಲ್ಲರೂ ಬೇರೆ ಕಡೆಯಿಂದ ಬಂದು ಜಮೀನ್ ತಗೊಂಡು ವ್ಯವಸಾಯ ಸ್ಟಾರ್ಟ್ ಮಾಡಿರ್ತಾರೆ ನೋಡು, ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾರೆ. ನಮ್ಮ ಹಳ್ಳಿ ಅಂತ ವಹಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನಮ್ಮ ಜನಗಳಲ್ಲೂ ಸ್ವಲ್ಪ ಅದಂತೂ ಕೆಟ್ಟ ಬುದ್ಧಿ ಇದೆ. ಅಲ್ಲಿ ಹೋಗೋದು, ಏನಾದ್ರೂ ಎತ್ಕೊಂಡ್ ಬರೋದು, ಅಲ್ಲಿ ಹೋಗಿ ಏನಾದ್ರೂ ಅವ್ರು ತೆಂಗಿನ ಮರ ಹಾಕಿ ಎಳ್ನೀರು ಕೀಳೋದು, ಬಾಳೆಗೊನೆ ಹಾಕಿದ್ರೆ ಬಾಳೆಗೊನೆ ಕಟ್ಕೊಂಡ್ ಬರೋದು. ಬಿಕಾಸ್ ಫುಲ್ ಟೈಮ್ ಅಲ್ಲಿ ಇರಲ್ವಲ್ಲ ಅವರು. ಸೊ ಇವಾಗ ಏನೊಂದಷ್ಟು ಕ್ಯಾಮ್ರಾಗಳು ಬಂದಿದೆ, ಬಟ್ ಕ್ಯಾಮ್ರಾ ಆದ್ರೂ 1-2 ಕಡೆ ಹಾಕ್ಸಿರ್ತಾರೆ. ಆನೆಗಳೇ ಸೋಲಾರ್ ಫೆನ್ಸ್ ಮುರ್ಕೊಂಡ್ ಬರೋಂಥದ್ದು. ಈಗ ನಾವು ಮನುಷ್ಯಷ್ಟು ಬುದ್ಧಿಜೀವಿ, ಮನುಷ್ಯನ್ ಗೊತ್ತಿರಲ್ವ ಕಳ್ತನ ಮಾಡ್ಬೇಕಂದ್ರೆ. ಸೊ ಆ ತರ ಅದಕ್ಕೆ ಏನ್ ಮಾಡ್ಬೇಕು, ಸುತ್ತಮುತ್ತಲು ಫೆನ್ಸ್ ಹಾಕ್ಸ್ಕೊಬೇಕು. ಈಗ ಸುಮಾರು ತರದ ಫೆನ್ಸ್ ಗಳು ಬಂದಿದೆ, ಮತ್ತೆ ಕಾಂಕ್ರೀಟ್ ಕಾಂಪೌಂಡ್ ಗಳು ಬಂದಿದೆ, ಹಾಕ್ಸ್ಕೊಬಹುದು. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ಫಸ್ಟ್ ಒಂದು ಬೋರ್ವೆಲ್ ತೆಗಿಸ್ಬೇಕು. ಬೋರ್ವೆಲ್ ಏನಾಗುತ್ತೆ ಅಂದ್ರೆ ಅದೊಂದು ಸ್ಕ್ಯಾಮ್ ಮಾಡ್ಕೊಂಡ್ಬಿಟ್ಟಿದೆ ಇತ್ತೀಚೆಗೆ. ನಾನ್ ಬರ್ತೀನಿ, ತೆಂಗಿನಕಾಯಿ ಇಟ್ಕೊಂಡು ಪಾಯಿಂಟ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಪಾಯಿಂಟ್ ಮಾಡೋರ್ಗನ್ ಸುಳ್ಳು ಅಂತ ಹೇಳ್ತಿಲ್ಲ. ಮಾಡೋರು ನಿಯತ್ತಾಗಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ನಾನು ಏನೇ ಹೇಳಿದ್ರು ಕೂಡ ನನ್ನ ಅನುಭವದಲ್ಲಿ ಹೇಳ್ತೀನಿ ನಾನು. ಸುಮಾರು ಜನ ಬರ್ತಾರೆ, ನಾನು ತೆಂಗಿನಕಾಯಿ ಮಾಡ್ಬಿಡ್ತೀನಿ, ನನಗೆ 5,000 ಕೊಡಿ 6,000 ಕೊಡಿ ಡಿಮ್ಯಾಂಡ್ ಮಾಡ್ತಾರೆ. ಅದೇನ್ ಮಾಡ್ತಾರೆ ಅಂತಾರೆ, ಫಸ್ಟ್ ದುಡ್ಡು ಕೊಡ್ಬೇಕು. ತುಂಬಾ ಜನಕ್ಕೆ ನೀರು ಬರ್ಲಿ ಬಿಡ್ಲಿ ಫಸ್ಟ್ ದುಡ್ಡು ಕೊಡ್ಬೇಕು. ನಾನ್ ಹೇಳೋದಿಷ್ಟೇ, ಹೌದು ನಮ್ಮ ನಂಬಿಕೆಗೋಸ್ಕರ ಒಬ್ರು ಒಳ್ಳೆಯವ್ರನ್ನ ಪಾಯಿಂಟ್ ಮಾಡಿಸಿ, ತಪ್ಪಿಲ್ಲ. ಬಟ್ ಭೂಮಿ ಒಳಗಿರೋದನ್ನ ಯಾರು ಕಂಡಿಡಿಯಕ್ಕಾಗಲ್ಲ. ಅಷ್ಟು ಬಂಡೆಗಳ ಮಧ್ಯದಲ್ಲಿ, ಅಷ್ಟು ಆಳವಾಗಿರುವಂತ ಜಾಗದಲ್ಲಿ ಯಾರು ಕಂಡಿಡಿಯಕ್ಕಾಗಲ್ಲ. ಅಂಡ್ ಯಾರೇ ಒಬ್ಬ ಪಾಯಿಂಟ್ ಮಾಡೋ ಬಂದ್ರು ಕೂಡ 100% ಯಾವನು ಗ್ಯಾರಂಟಿ ಕೊಡಲ್ಲ. ಬಟ್ ಇತ್ತೀಚೆಗೆ ಒಂದಷ್ಟು ಟೆಕ್ನಾಲಜಿಗಳು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದು ಅಕ್ಯುರಸಿ ಅಷ್ಟು ಕಡಿಮೆ ಇರಬಹುದು, ಬಟ್ ಒಂದು 50% ಗ್ಯಾರಂಟಿ ಕೊಡ್ತಾರೆ. ಅಂತವ್ರನ್ನ ಕರೆದು ಪಾಯಿಂಟ್ ಮಾಡಿಸಿ. ಸುಮಾರು ಜನ ಹಳ್ಳಿಗಳಲ್ಲಿ ಹೊಸಬ್ರು ಬತ್ತು ಅಂತಂದಾಗ ಅದೊಂದು ಸ್ಕ್ಯಾಮ್ ಮಾಡ್ಕೊಂಡಿದ್ದಾರೆ. ನಾನು ಪಾಯಿಂಟ್ ಮಾಡ್ಕೊಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ದುಡ್ಡು ಕಿತ್ಕೊಳ್ಳೋದು. ಅದಕ್ಕೆ ಮೋಸ ಹೋಗ್ಬಾರ್ದು. ಈಗ ಸರಿ ಆಯ್ತು, ಬೋರ್ವೆಲ್ ಪಾಯಿಂಟ್ ಅದೆಲ್ಲ ಮಾಡ್ಸಾಯ್ತು. ಇವಾಗ ಬೆಳೆಗಳು ಯಾವ ತರ ಹಾಕ್ಬೇಕು, ಯಾಕಂದ್ರೆ ಅವ್ರಿಗೆ ಅನುಭವ ಅಂತೂ ಇರಲ್ಲ. ಸೊ ಯಾವ ತರ ಬಟ್ ಆಸೆ ಇರುತ್ತೆ ಮಾಡ್ಬೇಕು ಅಂತ, ಅಂತವ್ರಿಗೆ ಯಾವ ತರ ಬೆಳೆ ಹಾಕ್ಬೇಕು? ಏನ್ ಮಾಡ್ಬೋದು ಅಂತಂದ್ರೆ, ಬೋರ್ವೆಲ್ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಡ್ತೀನಿ. ಮೋಟ್ರ್ ತರ ಅಂತದ್ದು. ಮೋಟ್ರದ್ ಏನ್ ಮಾಡ್ಬೋದು ಅಂತಂದ್ರೆ,
ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹೋಗ್ಬಿಟ್ಟು ಈಗ ನಮ್ಮ ಮೈಸೂರು KT ಸ್ಟ್ರೀಟ್ ಆಗ್ಬೋದು ಇಲ್ಲ ರಾಮವಿಲಾಸ್ ರೋಡ್ ಆಗ್ಬೋದು ಡೈರೆಕ್ಟಾಗಿ ಹೋಗಿ ಬೀಳ್ಬೇಡಿ. ಮೋಟರ್ ಕೇಬಲ್ಲು ಈ ಥರ ಪೈಪ್ಗಳಂತ ವಿಚಾರದಲ್ಲಿ ಹಳ್ಳಿಗಳಲ್ಲೇ ಒಂದಷ್ಟು ಅನುಭವ ಇರುವಂಥ ರೈತರು ಇರ್ತಾರೆ, ಅವರ ಸಹಾಯ ತಗೊಳ್ಳಿ ಸ್ವಲ್ಪ. ಅಲ್ಲೂ ಬಿಕಾಸ್ ಈಗ ರೀಸೆಂಟಾಗಿ ನಮ್ಮ ಅವ್ರ ಹೆಸರು ಹೇಳೋದು ಬೇಡ, ಹೇಳಿದ್ನಲ್ಲ ಹಿಂಗೆ ಸ್ಕ್ಯಾಮ್ ಮಾಡಿದ್ರು ಅಂತ, ಏನು ಮನೆ ಮುಂದೆ ಬೋರ್ವೆಲ್ ತೆಗ್ಸೋದಕ್ಕೆ ಹಿಂಗೆ ಸ್ಕ್ಯಾಮ್ ಮಾಡಿದ್ರು ಅಂತ, ಎಷ್ಟು ದುಡ್ಡು ಕಿತ್ತಿದ್ರು ಅಂತ ಹೇಳಿಲ್ಲ. ಯಾರು ಅಂತ ಹೇಳ್ಕೊಡ್ತೀನಿ, ಆಮೇಲೆ ಹೆಸರು ಹೇಳೋದು ಬೇಡ. ಹ್ಮ್. ಸೊ ಆ ಥರ ಸಮಸ್ಯೆಗಳಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ಬೋದು ಅಂತಂದರೆ, ಈಗ ನೋಡು ನಮ್ಮ ತೆಂಗಿನ ಮರಗಳು ತೋರ್ಸಮ್ಮ. ತೆಂಗಿನ ಮರ ನಮಗೆ ಮಿನಿಮಮ್ ಒಂದು 30 ಫೀಟ್ ಗ್ಯಾಪ್ ಇಟ್ಕೊಂಡಿದೀವಿ, ಹ್ಮ್. ಒಂದು ಮರಕ್ಕೂ ಇನ್ನೊಂದು ಮರಕ್ಕೂ. ಹ್ಮ್. ಜಮೀನ್ ಸುತ್ತ ಹಾಕಿದೀವಿ, ಅಂದ್ರೆ ಹ್ಮ್. ಕೆಳಗಡೆ ಬಂದು ನಮ್ಮ ಚಿಕ್ಕಪ್ಪಂದು, ಹ್ಮ್. ಇದೇನಿದೆ ನಮ್ದು ಇದು, ಓಕೆನಾ? ಹ್ಮ್. ಜಮೀನ್ ಸುತ್ತ ಹಾಕೊಂಡಿದೀವಿ. ಏನಕ್ಕೆ ಹಾಕಿದೀನಿ ಅಂತಂದ್ರೆ, ಈಗ ಅಲೋ ಹಾ. ನೀವ್ ಹಾಕಿರೋದಲ್ಲ. ನಮ್ಮ ತಂದೆ ಹಾಕಿದ್ರು. ಓಕೆ ಹ್ಮ್. ಅಪ್ಪ, ಏನ್ ಮಾಡ್ಬೋದು ಅಂತಂದ್ರೆ ಒಂದು 10 ಎಕರೆ ಜಮೀನು ಇರುತ್ತೆ ಅಂತ ಅನ್ಕೊಳ್ಳೋಣ ಲಾಜಿಕಲಿ. 10 ಎಕರೆ ಜಮೀನು ಇದ್ದಾಗ 10 ಎಕರೆ ಎಲ್ಲರೂ ಮಾಡೋದಕ್ಕಾಗಲ್ಲ, ಒಬ್ರಿಬ್ರು ಇಟ್ಕೊಂಡು ಲೇಬರ್ ಡಿಪೆಂಡೆನ್ಸಿ ಇಲ್ಲದೆ. ಹೌದು, ಒಂದು ಇಬ್ರು ಕೆಲಸದವ್ರು ಇಟ್ಕೊಂಡು ನಾನು 10 ಎಕರೆ ತೋಟ ಕನ್ವರ್ಟ್ ಮಾಡ್ತೀನಿ ಅಂತಂದ್ರೆ 30 ಅಂದ್ರೆ ಕಂಪ್ಲೀಟ್ ಒಂದರಿಂದ ಒಂದು ತರ 30 ಇಟ್ಕೊಂಡು ಒಂದ್ 2-3 ಎಕರೆ ಕಂಪ್ಲೀಟ್ ತೆಂಗಿನ ತೋಟನೇ ಮಾಡ್ಬೋದು. ಬಟ್ ತೆಂಗಿನ ತೋಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಬೇರೆ ಫಸಲು ಬೆಳೆಯೋದಕ್ಕಾಗಲ್ಲ. ಹ್ಮ್. ಈಗ ನಾವು ಒಳಗಡೆ ಬಂದಾಗ ನಾನು ರೇಷ್ಮೆ ಮಾಡ್ತಾ ಇದ್ದೀನಿ, ರೇಷ್ಮೆ ಬಂದು ಕಂಪ್ಲೀಟ್ಲಿ ಕಮರ್ಷಿಯಲ್ ಕ್ರಾಪ್ ಇದು. ನಾನು ತಿಂಗಳು ಇಷ್ಟು ಆದಾಯ ಅಂತ ನೋಡ್ತೀನಿ. ಈ ತರ ನಾನು ತೆಂಗಿನ ಮರ ಹಾಕೊಂಡು ನೆರಳಲ್ಲಿ ರೇಷ್ಮೆ ಬೆಳೆಯೋದಕ್ಕಾಗಲ್ಲ, ಇವಾಗ ಸೊಪ್ಪು ಬರಲ್ಲ. ಹೇಳಿದ್ನಲ್ಲ ಫೋಟೋಸಿಂಥೆಸಿಸ್, ಸೊ ಸೊಪ್ಪು ಬರಲ್ಲ. ಅದೇ ಉದ್ದೇಶಕ್ಕೆ ಫಸ್ಟ್ ಏನ್ ಮಾಡಿ ಅಂತಂದ್ರೆ, ಬರ್ಬೇಕಾದ್ರೆ ಎಲ್ಲರೂ ನಾಟಿ ಗಿಡಗಳು ಹಾಕಿ. ಹೈಬ್ರಿಡ್ ಅಂತ ಹೇಳ್ಬೋದು, ನಾನು ಯಾವುದೇ ಕಾರಣಕ್ಕೂ ಹೈಬ್ರಿಡ್ ಸಜೆಸ್ಟ್ ಮಾಡಲ್ಲ. ಎಷ್ಟು ಬೇಗ ಬರುತ್ತೆ ಅಷ್ಟೇ ಬೇಗ ಹೋಗ್ಬಿಡುತ್ತೆ. ಇದು ನಮ್ಮ ತಂದೆನೂ ಅಲ್ಲ, ನಮ್ಮ ತಾತ ಸ್ಯಾಲ್ರಿ ತಗೋತಿದ್ರಲ್ಲ, ನಮ್ಮ ತಾತ ಸ್ಯಾಲ್ರಿ ದುಡ್ಡ ತಂದಿದ್ದು ಹಾಕಿರೋದು, ತಾತ ಹಾಕಿರೋದು. ತಾತ ಹಾಕಿದ್ದು, ನಮ್ಮ ತಂದೆ ಬೆಳೆಸಿದ್ದು. ನಮ್ಮ ತಂದೆ ಒಂದಷ್ಟು ಅದರಿಂದ ಆದಾಯ ತಗೊಳ್ಳೋದಷ್ಟು ನಾನೀಗ ಆಲ್ರೆಡಿ ಆದಾಯ ತಗೋತಾ ಇದ್ದೀನಿ. ಅಂದ್ರೆ ಅವ್ರಿಗಿನ್ನ ಇದನ್ನ ಅನುಭವಿಸಿರೋ ನಾನು ಜಾಸ್ತಿ. ಸೊ ನೆಕ್ಸ್ಟ್ ನನ್ನ ಮುಂದಿನ ಜನರೇಷನ್ ಕೂಡ ಅನುಭವಿಸುತ್ತೆ. ಬಿಕಾಸ್ ನಾಟಿ ಮರಗಳು ಬೇಗ ಸಾಯಲ್ಲ, 80-100 ವರ್ಷ ತನಕ ಇರುತ್ತದು. ಸೊ ಆ ತರ ಮಾಡ್ಬೋದು. ಫಸ್ಟ್ ಸುತ್ತ ತೆಂಗಿನ ಮರಗಳು ಹಾಕಿ. ತೆಂಗಿನ ಮರಗಳು ಹಾಕ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಸೊ ನೆಕ್ಸ್ಟ್ ಒಂದು 5 to 6 years ಆದ್ಮೇಲೆ ಈಲ್ಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಪ್ಯಾಸಿವ್ ಇನ್ಕಮ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೋದು, ಹಿಂದಿನ ನನ್ನ ರೀಲ್ಗಳಲ್ಲೂ ಕೂಡ ಹೇಳಿದ್ದೆ ನಾನು. ಸಿಂಪಲ್ ಲಾಜಿಕ್ಕು, ಏಲಕ್ಕಿ ಬಾಳೆ ಇದೆ ನಮಗೆ, ಪಚ್ಚಬಾಳೆ ಆಗ್ಬೋದು, ನೇಂದ್ರ ಆಗ್ಬೋದು. ಪಚ್ಚಬಾಳೆ ಯಾವತ್ತೂ ಜಾಸ್ತಿ ರೇಟ್ ಸಿಗಲ್ಲ, ಬಿಕಾಸ್ ಪಚ್ಚಬಾಳೆ ಪೂಜೆಗಾಗ್ಲಿ ಇನ್ನೊಂದಕ್ಕಾಗ್ಲಿ ಕಾರ್ಯಗಳಿಗೆ ಉಪಯೋಗಿಸೋದು ಕಡಿಮೆ. ಮತ್ತೆ ಇನ್ನೊಂದು ತಿನ್ನಕ್ಕೆ. ಬರೀ ತಿನ್ನೋದಕ್ಕಷ್ಟೇ ಅದು. ನೇಂದ್ರ ಬಾಳೆ ಕಂಪ್ಲೀಟ್ ಕೇರಳ ಎಕ್ಸ್ಪೋರ್ಟ್ ಆಗುತ್ತೆ, ಅದು ರೇಟ್ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಅಲ್ಲೇನಾಗುತ್ತೆ ಅಂತ, ನೇಂದ್ರ ಬಾಳೆಯಲ್ಲಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಇರುತ್ತೆ. ಫಸ್ಟ್ ಕ್ವಾಲಿಟಿ 30 ರೂಪಾಯಿ ಆದ್ರೆ ಸೆಕೆಂಡ್ ಕ್ವಾಲಿಟಿ 15 ರೂಪಾಯಿ ಬಂದ್ಬಿಡುತ್ತೆ. ಆಲ್ಮೋಸ್ಟ್ 50% ಪ್ರೈಸ್ ಡ್ರಾಪ್. ಬನಾನಾ ಚಿಪ್ಸ್ ಅದ್ರಲ್ಲೆಲ್ವಾ ಬನಾನಾ ಮಾಡೋದು? ಚಿಪ್ಸ್ ಅದಲ್ಲೇ ಮಾಡೋದು. ಸೊ ನೀವು ಫಸ್ಟ್ ಕ್ವಾಲಿಟಿ ತೆಗಿಬೇಕು ಅಂತಂದ್ರೆ ಇಷ್ಟೊಂದು 4 ಚಿಪ್ ಇರಬೇಕು, 10 kg ಬರಲೇಬೇಕು ಗೊನೆಯದು. 10 kg ಬಂದ್ರೆ ಫಸ್ಟ್ ಕ್ವಾಲಿಟಿ, 10-12 kg, ಇಲ್ಲಾಂದ್ರೆ ಸೆಕೆಂಡ್ ಕ್ವಾಲಿಟಿಗೆ ಹಾಕ್ಬಿಡ್ತಾರೆ, ಅದು ಲಾಸ್ ಆಗುತ್ತೆ. ಒಳ್ಳೆ ಬೆಳೆ ಅಂದ್ರೆ, ಒಳ್ಳೆ ಲಾಭದ ಬೆಳೆ ಅಂದ್ರೆ ನಮಗೆ ಬಾಳೆಯಲ್ಲಿ ಏಲಕ್ಕಿ. ಅಂಡ್ ಆಡಿಂಗ್ ಟು ದಟ್, ಇವಾಗ ಏನದು ಬಾಳೆ ಮರದ್ದು ಇದಿರುತ್ತಲ್ಲ, ಏನದು ಸ್ಟೆಮ್ಮು, ಅದ್ರಲ್ಲಿ ಏನೇನೋ ಹೊಸ ವಸ್ತುಗಳನ್ನೆಲ್ಲ ಕ್ರಿಯೇಟ್ ಬೈ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಅದ್ರಿಂದ. ಅವತ್ತು ನಾವು ಸ್ಟೆಮ್ ಸಲಾಡ್ ತಿಂದ್ವಿ. ಸ್ಟೆಮ್ ಸಲಾಡ್ ಅಲ್ಲ, ಅದ್ರಿಂದ ಬ್ಯಾಗು, ಅದನ್ನ ಥ್ರೆಡ್ ಬ್ಯಾಗು ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಥ್ರೆಡ್ ಎಲ್ಲ ಎಳೆದು ಅದ್ ಮಾಡ್ತಾ ಇದ್ದಾರೆ. Thread ಎಲ್ಲ ಶಿವಮೊಗ್ಗದ ಕಡೆ ಯಾರೊಬ್ರು ಮಾಡ್ತಾ ಇದ್ದಾರೆ, ಒಂದು ಲೇಡಿ. ಪ್ರೋಸೆಸ್ ಮಾಡಿ ಅದನ್ನ. ಹೌದು, ಸೊ ಅದಕ್ಕೂ ಬೈ ಪ್ರಾಡಕ್ಟ್ಸ್ ಹುಡುಕ್ತಾ ಇದ್ದಾರೆ ಈಗ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಒಂದು ಆಮೇಲೆ ಲೇಡಿ ಮಾಡ್ತಾ ಇದ್ದಾರೆ. ಅದನ್ನ ಹಿಂಗ್ ಕಟ್ ಮಾಡಿ ಮಧ್ಯದಲ್ಲಿ ಅದೇನೋ ಬಟ್ಟೆ ಕಟ್ಬಿಟ್ಟು ಅದ್ರ ನೀರ್ನು ಸೇಲ್ ನೀರ್ ಕುಡಿದ್ರೆ ಮಾಡ್ತಾರೆ. ಕಿಡ್ನಿ ಸ್ಟೋನ್ ಒಳ್ಳೇದು ಅಂತ ಅಂತಾರೆ. ಅದನ್ನು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಆ ತರ, ಸೊ ಈ ತರ ಎಲ್ಲ ಬೈ ಪ್ರಾಡಕ್ಟ್ಸ್ ಇದೆ. ಸೊ ಏಲಕ್ಕಿ ಬಾಳೆ ಹಾಕ್ಬೋದು. ಯಾವ ಸೀಸನ್ ಅಲ್ಲಿ ಹಾಕಿದ್ರೆ ಬೆಸ್ಟ್? ಏಲಕ್ಕಿ ಬಾಳೆ ಅಲ್ವಾ? ನಾನು ಏಲಕ್ಕಿ ಬಾಳೆನ ಏನಕ್ಕೆ ಹೇಳಿದೆ ಅಂತಂದ್ರೆ, ಹೊಸದಾಗಿ ಸ್ಟಾರ್ಟ್ ಮಾಡೋರು ತರಕಾರಿಯಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ತರಕಾರಿಯಿಂದ ನಮಗೆ ಅಜೋಡ್ ಇನ್ಕಮ್ ಅನ್ನೋದು ಬರಲ್ಲ. ಇಲ್ಲಪ್ಪ ಇಷ್ಟು ಹಾಕಿದೀನಿ, ಇಷ್ಟು ತೆಗಿತೀವಿ ಅನ್ನೋದು ಯಾವ್ದೋ ಗ್ಯಾರಂಟಿ ಇರಲ್ಲ. ಬಟ್ ಬಾಳೆ ಹಂಗಲ್ಲ. ಏನ್ ಮಾಡ್ಬೋದು ಅಂತಂದ್ರೆ, ಮೇ ಜೂನ್ ಅಲ್ಲಿ ಬಾಳೆ ಹಾಕ್ಬೇಕು, ಏಲಕ್ಕಿ ಬಾಳೆ. ಅದು ನಮ್ಗೆ 14 ಅಂದ್ರೆ ಆಲ್ಮೋಸ್ಟ್ 13 ತಿಂಗಳಿಂದ ನಮಗೆ ಗೊನೆ ಕಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು 18 ತಿಂಗಳ ತನಕ ಕಡಿಸ್ಕೊಳ್ಳುತ್ತೆ. ಎಲ್ಲ ಒಂದೇ ಸಲ ಬಂದ್ಬಿಡಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಲಾಜಿಕ್ಕು, ಮೇ ಜೂನು ನಮಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ, ಬಾಳೆ ಸ್ವಲ್ಪ ಬಿಸಿಲು ಕಮ್ಮಿ ಇರಬೇಕು ಚಿಕ್ಕದ್ರಲ್ಲಿ. ನೆಕ್ಸ್ಟ್, ಸುಮಾರು ಜನ ಕೇಳ್ತಾರೆ ನನಗೆ, ಮುಂಗಾರು ಸಿಗಾಕಬಿಟ್ಟು ಏನ್ ಮಾಡ್ತೀರಾ ಅಂತ. ಮುಂಗಾರು ಅಂದ್ರೆ ಗಾಳಿ ಮಳೆ ಜಾಸ್ತಿ ಇರುತ್ತೆ ನೋಡು, ಗಾಳಿ ಬಿದ್ದೋಗ್ಬಿಡುತ್ತಪ್ಪ, ಏನ್ ಮಾಡ್ತೀರಾ? ಜುಲೈ ಟೈಮ್ ಅಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ಈಗ ನಾವು 2026 ಅಲ್ಲಿ ಇದೀವಿ. ಈ ಜೂನಲ್ಲಿ ನಾನು ಬಾಳೆ ಹಾಕ್ತೀನಿ ಅಂತಂದಾಗ ನನಗೆ ಕಟಾವ್ ಬರೋದು 2027 ಆಗಸ್ಟ್ ಸೆಪ್ಟೆಂಬರ್ ಬರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಸೀಸನ್ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ, ನಮಗೆ ಮೇ ಮತ್ತೆ ಜೂನ್ ಅಲ್ಲಿ ಕರೆಕ್ಟಾಗಿ 1 year ಆಗಿರುತ್ತೆ. ಗಿಡಕ್ಕೆ ದೊಡ್ಡದಾಗಿ ಬೆಳೆದಿರುತ್ತೆ, ಗೊನೆ ನೂಕಿರುತ್ತೆ, ಅಂದ್ರೆ ಮೋತೆ ನೂಕಿ ನಾವು ಕರಿತೀವಿ ನಮ್ಮ ಭಾಷೆಯಲ್ಲಿ, ಗೊನೆ ಬಂದಿರುತ್ತೆ. ಅವಾಗ ಏನಾಗುತ್ತೆ, ಗಾಳಿ ಮಳೆ ಸಿಗಾಕೊಂಡ್ಬಿಡುತ್ತೆ ಅಂತ. ನಾನು ಹೇಳೋದಿಷ್ಟೇ, ಏಲಕ್ಕಿ ಬಾಳೆ ನಾನು ಆಗ್ಲೇ ಹೇಳ್ದಾಗೇನೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಅದಾದ್ಮೇಲೆ ದಸರಾ, ದೀಪಾವಳಿ, ಆಯುಧ ಪೂಜೆ, ಮದುವೆ, ಕಾರ್ತಿಕ್ ಮಾಸ, ಒಳ್ಳೆ ಮದುವೆ ಸೀಸನ್. ಅದೆಲ್ಲ ಎಲ್ಲ ಮದುವೆ, ಗೃಹ ಪ್ರವೇಶ, ಪ್ರತಿಯೊಂದು ಊಟಕ್ಕೂ ಕೂಡ ಎಲ್ಲರೂ ಯಾರು ಪಚ್ಚಬಾಳೆಹಣ್ಣು ಕೊಡೋದು, ಏಲಕ್ಕಿ ಬಾಳೆಹಣ್ಣು ಕೊಡ್ತಾರೆ, ಡೈಜೆಷನ್ ಚೆನ್ನಾಗುತ್ತೆ ಅಂತ. ಸೊ ಈ ತರ ಇದ್ದಾಗ
ಅದನ್ನ ನೋಡ್ಕೊಂಡು ಆ ಡಿಮ್ಯಾಂಡ್ ಇರೋ ಟೈಮೇ ಬೆಳಿಬೇಕು ನಾವು. ನಮ್ಮ ಮೈಸೂರಲ್ಲಿ ಬೋಟಿ ಬಜಾರ್ ಇದೆ. ಬೋಟಿ ಬಜಾರ್ ಪಕ್ಕ ಬಾಳೆ ಮಂಡಿ ಇದೆ. ಬಾಳೆ ಮಂಡಿಲಿ ನೀವು ರೇಟ್ ಇದ್ದಾಗ ಹೋದಷ್ಟೇ ನಿಮಗೆ ಡಿಮ್ಯಾಂಡ್. 20 ರೂಪಾಯಿ 30 ರೂಪಾಯಿ ಏಲಕ್ಕಿ ಇದ್ದಾಗ ಅಲ್ಲೇ ಮಾರ್ಬೋದಾ? ನಾವು ಅಲ್ಲೇ ಬಳಕೆ ಮಾಡಿರೋದು. ಮೇಜರ್ ಬಳಕೆ ಮಾಡಿ ಅಲ್ಲೇ ನಡೆಯೋದು ನಮಗೆ. ಬೋಟಿ ಬಜಾರ್ ಅಲ್ಲ? ಬೋಟಿ ಬಜಾರ್ ಪಕ್ಕದಲ್ಲಿ. Okay. ಓಕೆನಾ? ಹ್ಮ್. ರೇಟ್ ಇದ್ದಾಗ ಹೋದ್ರೆ ನಮ್ಗೆ ಬೆಲೆಯಲ್ಲಿ, ಹ್ಮ್. ರೇಟ್ ಇಲ್ಲ ಅಂತಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಕಷ್ಟ. ಬಿಕಾಸ್ ಒಂದೂವರೆ ವರ್ಷ ಸಾಕಿರ್ತೀವಿ ನಾವು. ಸೊ ನಾನು ಹ್ಮ್. ಹೇಳೋದಿಷ್ಟೇ, ಸುಮಾರು ಜನ ಕೇಳ್ತಿರಲ್ಲ ಮುಂಗಾರು ಸಿಗಾಕೊಬಿಡುತ್ತೆ ಅಂತ. ಟೇಪ್ ಕಟ್ಟೋದು ಅಂತ ಕರಿತೀವಿ ನಾವು. ಅದಕ್ಕೇನು ಒಂದು ಎಕರೆಗೆ ಒಂದು 10-15 ಸಾವಿರ ಖರ್ಚಾಗ್ಬೋದಪ್ಪ. ಹ್ಮ್. ಏನ್ ಮಾಡೋದಂದ್ರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೂ ದಾರ ಕಟ್ಟೋದು. ದಾರ ಕಟ್ಟಿ ಇಸ್ ನಥಿಂಗ್ ಬಟ್ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ. ಒಂದು ಕಡೆ ದಾರ ಕಟ್ಕೊಂಡ್ಬಂದು ಲಾಸ್ಟ್ ಒಂದು ಗೈ ಹೊಡೆದು ಅದು ಕಟ್ತಾರೆ. ಏನ್ ಹೊಡ್ದು? ಗೈ ಅಂತಾನೆ ಭೂಮಿಗೆ ಒಂದು ಸರಳ ಹೊಡೆದು, ಅದೆಲ್ಲ ಹೇಳ್ಬೇಕು, ಹ್ಮ್. ಸುಮ್ನೆ ಹೇಳ್ಬಿಟ್ರೆ. ನೀವ್ ಕೇಳ್ಬೇಕಲ್ಲ. ಹ್ಮ್. ಸೊ ಗೈ ಹೊಡೆದು ಕಟ್ತಾರೆ. ಏನಾಗತ್ತೆ ಅಂದ್ರೆ ಜೋರ ಗಾಳಿ ಬಂದಾಗ ಕೂಡ ಒಂದು ಮರಕ್ಕೆ ಅದು ಎಫೆಕ್ಟ್ ಆಗಲ್ಲ. ಬಿಕಾಸ್ ಹೊಲದಲ್ಲಿ ಎಷ್ಟು ಮರ ಇರುತ್ತೆ ಎಲ್ಲ ಇಂಟರ್ಲಾಕ್ ಮಾಡ್ತಾರೆ. ಅದನ್ನ ಗೊತ್ತಾಯ್ತು. ಇಂಟರ್ಲಾಕ್ ಮಾಡೋದು ಸುಲಭ ಬೀಳಲ್ಲ. ನಾನು ಹೇಳೋದು ಬೀಳೋದಿಲ್ಲ ಅಂತಲ್ಲ, ಬೀಳೋ ಚಾನ್ಸಸ್ ತುಂಬಾ ಕಡಿಮೆ. ಫಸ್ಟ್ ಹ್ಮ್. ಪಾಯಿಂಟ್. ಅವಾಗ ಮಾಡ್ಕೊಂಡಾಗ ನಾವು ಅದೊಂದು ಸೊ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡರ್ನ್ ಆಗಿ ಮಾಡಿದಾಗ ಲಾಸ್ ಆಗಲ್ಲ. loss ಬಿಕಾಸ್ ಆಗಲ್ಲ. ಹೇಳಿದ್ನಲ್ಲ ನಾನು, ಆ ಸೀಸನ್ ಅಲ್ಲಿ ನೀ ಎಷ್ಟು ಕೊಟ್ಟರು ಬಾಳೆಹಣ್ಣು ಕಮ್ಮಿನೇ. ಬಿಕಾಸ್ ಎಂತ ಬಡವರಾದ್ರೂ 2 ಬಾಳೆಹಣ್ಣು ಇಟ್ಟರು ಪೂಜೆ ಮಾಡೋಣ ಕಣಪ್ಪ ಅಂತಾರೆ. ಹ್ಮ್. ಅಂತ ಟೈಮಲ್ಲಿ ಡಿಮ್ಯಾಂಡ್ ಇಟ್ಕೋಬೇಕು. ಸುಮಾರು ಜನ ಏನ್ ಮಾಡ್ತಾರೆ, ಮುಂಗಾರ ಸಿಕ್ಕಾಕೊಂಡ್ಬಿಡುತ್ತೆ, ನಮ್ಮ ರೈತ ಅಲ್ಲೇ ಹಾಳಾಗೋದು. ಮುಂಗಾರ ಸಿಕ್ಕಾಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಮುಂಗಾರ ತಪ್ಸೋದಕ್ಕೆ ಹೋಗ್ತಾರೆ. ಇವತ್ತು ರೇಟ್ ಏನಿದೆಯಪ್ಪ, ತುಂಬಾ ಕಮ್ಮಿ ಇದೆ. ಅಂಡ್ ಯಾವಾಗ ನಮ್ಗೆ ಧನುರ್ಮಾಸ ಬಂದ್ಬಿಡ್ತು, ಆಷಾಢದಲ್ಲಿ ಡಿಮ್ಯಾಂಡ್ ಅಷ್ಟು ಕಮ್ಮಿ ಆಗಲ್ಲ. ಬಿಕಾಸ್ ಪೂಜೆಗಳು ನಡೆಯುತ್ತೆ, ದೇವ್ರಗಳ ಪೂಜೆಗಳು ನಡೆಯುತ್ತೆ, ಹಬ್ಬಗಳು ನಡೆಯುತ್ತೆ. ಧನುರ್ಮಾಸದಲ್ಲಿ ಮಾತ್ರ ಪೂಜೆ ಧನುರ್ಮಾಸ ಪೂಜೆ ಅಷ್ಟು ನಡೆಯಲ್ಲ. ಪೂಜೆ ಮಾಡ್ತಾರೆ ಅಂದ್ರೆ ಧನುರ್ಮಾಸದಲ್ಲೂ. ಕಾರ್ಯಗಳು ಅಷ್ಟು ನಡೆಯಲ್ಲ. ಕಾರ್ಯಗಳು ಮಾಡಲ್ಲ ಅಷ್ಟೇ. ಆದ್ರಿಂದ ನಾನು ಹೇಳೋದು ಈ ಸೀಸನ್ ಹಾಕೊಂಡು ಏಲಕ್ಕಿ ಬಾಳೆ. ಆಮೇಲೆ ಇದಕ್ಕೆ ಏಲಕ್ಕಿ ಬಾಳೆ ಏನಕ್ಕೆ ಹೇಳ್ತಿದೀನಿ ಅಂತಂದಾಗ ಒಂದಷ್ಟು ಲಮ್ಸ್ ಅಮ್ಮ ದುಡ್ಡು ನೋಡ್ಬೋದು ನೀವು. ಈಗ ಒಂದು ಬೋರ್ವೆಲ್ ತೆಗಿಸ್ಬೇಕು ಅಂತಂದ್ರೆ ಒಂದು ಬೋರ್ವೆಲ್ ತೆಗಿಸಿ ಒಂದು ಪವರ್ ತಗೊಂಡು TC ಹಾಕ್ಸ್ಕೊಂಡು ಅದು ಕನೆಕ್ಷನ್ ತಗೊಂಡು ನೀರ್ ಮೇಲೆ ತರ್ತೀವಿ ಅನ್ನೋಷ್ಟರಲ್ಲಿ 2.5-3 ಲಕ್ಷ ಖರ್ಚಾಗುತ್ತೆ ಇವತ್ತಿನ ರೇಟಲ್ಲಿ. ನೆಕ್ಸ್ಟ್ ನೀವು ಫೆನ್ಸ್ ಮಾಡ್ತೀವಿ, ಒಂದು ಎಕರೆ ಫೆನ್ಸ್ ಮಾಡ್ತೀವಿ ಅಂದ್ರೆ 2.5 ಲಕ್ಷ ಖರ್ಚಾಗುತ್ತೆ. ಸೊ ಇಷ್ಟೆಲ್ಲ ಮಾಡ್ಕೊಂಡು ಕೂತಾಗ ನಾವು ಒಂದು ಲಮ್ಸ್ ಅಮ್ಮ ದುಡ್ಡು ಇಟ್ಕೋಬೇಕು ಅಂದ್ರೆ ಇದು ಒಂದು ಒಳ್ಳೆ ಕ್ರಾಪ್. ಅಂದ್ರೆ ನೀವ್ ಹೇಳ್ತಾ ಇರೋದು ಎವ್ರಿ ಮೇ ಜೂನ್ ಟೈಮ್ ಅಲ್ಲಿ ಹಾಕ್ಬಿಟ್ರೆ ಬೆಸ್ಟ್ ಅಂತ. ನಮ್ ಪದೇ ಅದನ್ನ ಹಾಕ್ಬೋದಾ? ಪದೇ ಹಾಕೋದಕ್ಕಾಗಲ್ಲ. ಏನಾಗುತ್ತೆ ಅಂತಂದ್ರೆ ಪಚ್ಚಬಾಳೆ ಮತ್ತೆ ನೇಂದ್ರ ಬಾಳೆ ಇದೆಯಲ್ಲ, ಮತ್ತೆ ನಮ್ಮ ಪೂಜೆ ಬಾಳೆ ಅಂತೆಲ್ಲ ಕರಿತೀವಿ, ಅದೆಲ್ಲ ಸ್ವಲ್ಪ ಅವಾಗ ಹಾಕಿದ್ರು ಇಳುವರಿ ಕಮ್ಮಿ, ಸ್ವಲ್ಪ ತಕ್ಕಮಟ್ಟ ಬರುತ್ತೆ. ಹ್ಮ್. ಬಟ್ ಏಲಕ್ಕಿ ಹಂಗಲ್ಲ. ಒಂದು ಸರಿ ಒಂದು ಜಮೀನ್ಗೆ ಹಾಕಿದ್ಮೇಲೆ ಮಿನಿಮಮ್ 4 to 5 years ಹಾಕ್ಬಾರ್ದು. ಮತ್ತೆ 4 to 5 years 4 to 5 years ಹಾಕ್ಲೇಬಾರ್ದು, ಅದ ಕಾರಣಕ್ಕೂ ಬರಲ್ಲ. ಮತ್ತೆ ಇನ್ನೇನ್ ಮಾಡೋದು ಬೇರೆ ಸೊ ಟೈಮಲ್ಲಿ? ನೆಕ್ಸ್ಟ್ ಆಯ್ತಲ್ವ, ಈಗ ಇನ್ನೊಂದು ಹೇಳ್ತಾರೆ ಗುಂಪು ಬಾಳೆ ಪದ್ಧತಿ ಅಂತ ಕರೀತಾರೆ. ಅದ್ರೇನಾಗುತ್ತೆ ಅಂತಂದ್ರೆ ಸ್ವಲ್ಪ ಬೇರೆ ಸ್ವಲ್ಪ ಸ್ವಲ್ಪ ಈ ಬೇರೆ. ಲಾಜಿಕ್ ಹೇಳ್ತೀನಿ ಕೇಳು. ನಾವು ಬಾಳೆ ಗಿಡ ಹಾಕ್ಬೇಕಾದ್ರೆ ಕಂದು ಹಾಕೋದು ಅಂತ ಕರಿತೀವಿ. ಹ್ಮ್. ಕಂದು ಅಂತಂದ್ರೆ ನೀವು ಗರ್ಗಂದ್ ಕುಯ್ಕೊಂಡ್ಬಂದ್ಬಿಟ್ಟು ಬಾಳೆ ಕಂದೆಲ್ಲ ಫಂಕ್ಷನ್ ಕಟ್ತಾರೆ ನೋಡು. ಈಗ ಮೈಸೂರೆಲ್ಲ ಮಾಡ್ತಿರ್ತಾರೆ ಸಿಟಿಗಳಲ್ಲಿ. ಹ್ಮ್. ಅದು ಎಕ್ಸ್ಟ್ರಾ ಬೆಳೆಯುತ್ತೆ ಸುತ್ತ. ನಾವೇನ್ ಮಾಡ್ತೀವಿ ಚಿಕ್ಕ ಅಂತಂದ್ರೆ ಗಿಡ ಬೆಳೆಯುತ್ತೆ. ಏಲಕ್ಕಿ ಆ ಪಾಯಿಂಟ್ ಒಳ್ಳೆ ಗುಡ್ ಕ್ವಶನ್. ಇನ್ನೊಂದು ಪಾಯಿಂಟ್ ಹೊಳಿತು ಹೇಳ್ತೀನಿ ನಾನು. ಸೊ ಈಗ ಏನಾಗುತ್ತೆ ಗೊತ್ತಾ, ಇವೆಲ್ಲ ಮಾರ್ತಾರಲ್ಲ, ಏಲಕ್ಕಿ ಕಂದಕ್ಕೆ ಕುಯ್ಕೊಂಡು ಹೋಗೋದು ಏನಕ್ಕೆ ಅಂತಂದ್ರೆ, ಈ ಬೇರೆ ಎಲ್ಲಾ ಬಾಳೆಗಿನ್ನ ಏಲಕ್ಕಿ ಬಾಳೆ ಗಿಡದ ಎಲೆ ಇರುತ್ತಲ್ಲ ಅದು ಒಡೆಯಲ್ಲ. ಓ. ಸೊ ಅದಕ್ಕೆ ಊಟದಕ್ಕೂ ಕೂಡ ನಿಮ್ಗೆ ಹ್ಮ್. ಏಲಕ್ಕಿ ಬಾಳೆ ಎಲೆ ಮಾತ್ರ ಕುಯ್ಯೋದು. ಓ ಅಲ್ವಾ? ಹ್ಮ್. ಈ ಬಾಳೆ ಎಲೆನೂ ಮಾರ್ಬೋದಲ್ಲ ಬಾಳೆ ಅದಕ್ಕೆ ಆ ಪಾಯಿಂಟ್ ಎಲೆ ಹಾಕಿರೋರು. ಬರ್ತೀನಿ ಕೇಳಿ ನಾನು. ಹ್ಮ್. ಸೊ ಏಲಕ್ಕಿ ಬಾಳೆ ಎಲೆ ಬರುತ್ತಲ್ಲ ಅದು ಮಾತ್ರ ಬಳಸಂತದ್ದು. ಪಚ್ಚಬಾಳೆ ಎಲ್ಲ ಬಳಸಲ್ಲ. ಬಿಕಾಸ್ ಅದು ಒರಟಿರುತ್ತೆ. ಹ್ಮ್. ಪಚ್ಚಬಾಳೆ ಹೆಂಗೆ ಅಂತಂದ್ರೆ, ನೀವು ತೋಟ ಎಲ್ಲಾದ್ರೂ ಕರ್ಕೊಂಡು ತೋರಿಸ್ತೀನಿ ನಾನು, ಗಾಳಿ ಬೀಸಿದ್ರೆ ಒಡೆದೋಗ್ಬಿಡುತ್ತೆ ಎಲೆ ಅದು, ಹ್ಮ್. 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 ಅಷ್ಟು ಒರಟಿರುತ್ತೆ. ಬಟ್ ಏಲಕ್ಕಿ ಬಾಳೆ ಸಾಫ್ಟ್ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ಕೊಂತೀವಿ. ಹ್ಮ್. ಆ ಬಾಳೆಕಂದ್ ಹೆಂಗಾಗುತ್ತೆ ಅಂತಂದ್ರೆ, ಒಂದು ಗಿಡ ಹಾಕಿದಾಗ ನಾವು ಸಪ್ರೇಟ್ ಬೆಳ್ಕೊತಾ ಹೋಗುತ್ತೆ, ಇಷ್ಟು ದಪ್ಪ ಗೆಡ್ಡೆ ತರ ಬೆಳ್ಕೊತಾ ಹೋಗುತ್ತೆ. ಸುತ್ತ ಬಂದಿದ್ದನ್ನ ನಾವೇನ್ ಮಾಡ್ತೀವಿ, ಕುಯ್ದಾಕ್ಬಿಡ್ತೀವಿ. ಏನು ಕುಯ್ದಾಕ್ತಿವಿ ಅಂತಂದ್ರೆ, ಆ ಪೌಷ್ಟಿಕಾಂಶತೆ ಆ ಗಿಡಗಳಿಗೂ ಬಂದಾಗ ಇಷ್ಟು ಸಿಂಪಲ್. ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಒಂದು ಮನೇಲಿ 4 ಮಕ್ಳು ಇರ್ತಾರೆ ಅಂದ್ರೆ ಒಂದು ಆಪಲ್ 4 ಭಾಗ ಮಾಡಬೇಕು, ಪೌಷ್ಟಿಕಾಂಶ ಎಷ್ಟು ಕಮ್ಮಿ ಆಯ್ತು. ಅದೇ ಒಂದು ಮನೇಲಿ 2 ಮಕ್ಳಿದ್ದಾಗ ಒಂದು ಆಪಲ್ 2 ಭಾಗ ಮಾಡ್ಕೊಟ್ರೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಅದೇ ತರ ಕುಯ್ದಾಕ್ಬಿಡ್ತೀವಿ ನಾವು. ಬಟ್ ಅಲ್ಲೂ ಡಿಮ್ಯಾಂಡ್ ಇದೆ. ಏನಕ್ಕೆ ಹೇಳ್ತೀನಿ, ನಾನು ಹೇಳಿಕೆ ನೋಡಿದೀನಿ, ಮೇ ಜೂನ್ ಹಾಕಿದ್ರೆ ಹಬ್ಬಗಳಿಗೆ ನಾವು ಗರ್ಗಂದ್ ಕರಿತೀವಿ, ಗರ್ಗಂದ್ನ ಬಳಸ್ತಾರ. ಮದ್ವೆಗಳಿಗೆ ಬಾಳೆ ಎಲೆ ಕುಯ್ತಾರ. ನಮ್ಗೆ ಸೀಸನ್ ಇದ್ದಾಗ ಒಂದ್ ಎಲೆಗೆ ₹1 ಕೊಡ್ತಾರೆ ನಮ್ಗೆ ಹ್ಮ್. ರೈತರಿಗೆ. ನಾವು ಚೆನ್ನಾಗಿ ಬೆಳೀತು ಅಂತಂದಾಗ ₹1000 ಬರೀ ನಮ್ಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಕಂದು ತರಕ್ಕೆ, ಅದಕ್ಕೆಲ್ಲ ಒಂದಷ್ಟು ಬಾಳೆ ಎಲೆ ಸಂಪಾದನೆ ಮಾಡ್ಕೋಬಹುದು ನಾವು. ಇದನ್ನ ಜನಗಳು ಯೋಚನೆ ಮಾಡಲ್ಲ. ಹುಚ್ಚ ಬಟ್ಟೆ ಮಾತಾಡ್ತಾರೆ. ಆಯ್ತಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಆಷಾಢ ಧನುರ್ಮಾಸ ಬಾಳೆ ಎಲೆ ಡಿಮ್ಯಾಂಡ್ ಇರಲ್ಲ. ಅದ್ ಬಿಟ್ರೆ ಮದುವೆಗಳ ಡಿಮ್ಯಾಂಡ್ ಇರುತ್ತಾ, ಮದುವೆ, ಗೃಹ ಪ್ರವೇಶ, ನಾಮಕರಣ, ಪ್ರತಿ ಏನೇ ಫಂಕ್ಷನ್ ಇರ್ಲಿ ಮದುವೆಯಿಂದ ತಿಥಿ ತನಕ ಬಾಳೆ ಎಲೆ ಉಪಯೋಗಿಸ್ತಾರೆ. ಬರೀ ನಾನು ಬಾಳೆ ಹಣ್ಣು ಬೇಡ ನನ್ಗೆ ಎಲ್ಲೆಲ್ಲ ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ಗೆ ಹಂಗ್ ಇದೆಯಾ? ಮಾಡಕ್ಕಾಗಲ್ಲ. ಅಲ್ಲ ಆ ತರದ್ ಯಾವ್ದಾರು ಇದೆಯಾ? ಆ ತರದ್ ಯಾವ್ದು ಇಲ್ಲ. ಸೊ ಏನಾಗುತ್ತೆ ಅಂತಂದಾಗ ನಾವು ಕುಯ್ದಾಕ್ಬಿಡ್ತೀವಿ. ಗುಂಪು ಬಾಳೆ ಅಂತಂದಲ್ಲ, ಇನ್ನೇನು ಬಾಳೆ ಕಡಿಯಕ್ ಬಂದಿರುತ್ತೆ ಗೊನೆ, ಹ್ಮ್. ಅವಾಗ ಜೊತೆ ಸುತ್ತ ಬೆಳೆದಿರುತ್ತಲ್ಲ, ಅದ್ರ ಒಂದು ಮಾತ್ರ ಬಿಟ್ಕೊಳ್ಳೋದು. ಒಂದ್ ಬಿಟ್ಕೊಂಡು ಮಿಕ್ಕಿದೆಲ್ಲ ಕುಯ್ದಾಕೋದು. ಬಾಳೆಗೊನೆ ಕಡಿದ್ಮೇಲೆ ಅದು ದೊಡ್ಡದು ತರದಾಕ್ಬಿಡೋದು. ಅವಾಗ ಏನಾಗುತ್ತೆ ಅಂತಂದ್ರೆ 2ನೇ ಬೆಳೆ ಅಂತ ಕರಿತೀವಿ ನಾವು. ಹ್ಮ್. ಆಯ್ತಾ? ಸೊ ಇನ್ನೊಂದು ಗುಂಪು ಬಾಳೆ ಅಂದ್ರೆ, ಸುಮಾರು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಸ್ವಲ್ಪ ಚೆನ್ನಾಗಿ ಗೊಬ್ಬರ ಎಲ್ಲ ನೀರು ಚೆನ್ನಾಗಿ ಕೊಟ್ಬಿಟ್ಟು ಒಂದ್ರಲ್ಲಿ 2-3 ಬೆಳೆಸ್ಕೊಂತಾರೆ.
ಅದೇನಾಗುತ್ತೆ ಅಂತಂದ್ರೆ ದೊಡ್ಡದಾಗಿ ಬೆಳೆಯುತ್ತೆ, ರೀಇನ್ವೆಸ್ಟ್ಮೆಂಟ್ ಇರಲ್ಲ. ಈಗ ನೀನೊಂದು ಬಾಳೆ ಗಿಡ ಹಾಕ್ಬೇಕು ಅಂತಂದ್ರೆ ಜಮೀನು ಉಳುಮೆ ಮಾಡಬೇಕು, ಅದಕ್ಕೆ ಆಳುಗಳು ಕರ್ಕೊಂಬರ್ಬೇಕು, ಹೊಸ ಡ್ರಿಪ್ ಮಾಡಬೇಕು, ಪೈಪ್ ಲೈನ್ ಮಾಡ್ಬೇಕು, ಇಷ್ಟೆಲ್ಲ ಕೆಲಸ ಇರುತ್ತೆ. ಬಟ್ ನೀನು ಆ ಥರ ಅಲ್ಲಿಂದನೇ ಸೆಕೆಂಡ್ ಕ್ರಾಪ್ ತೊಗೊಳ್ತಾ ಹೋದಾಗ ನಿನಗೆ ರೀಇನ್ವೆಸ್ಟ್ಮೆಂಟ್ ಇರಲ್ಲ. ಬಟ್ ಸೆಕೆಂಡ್ ಕ್ರಾಪಲ್ಲಿ ಡೆಫಿನೆಟ್ ಇಳುವರಿ ಡ್ರಾಪ್ ಆಗುತ್ತೆ. ಇಳುವರಿ ಡ್ರಾಪ್ ಆದ್ರೂ ಕೂಡ ರೀಇನ್ವೆಸ್ಟ್ಮೆಂಟ್ ಇರಲ್ವಲ್ಲ, ಹೇಳ್ತಿದ್ದೆ ನಿನಗೆ. ಮತ್ತೆ ಉಳುಮೆ ಮಾಡಿ ಮತ್ತೇನು ಮಾಡಬೇಕು ಅನ್ನೋದಿರಲ್ಲ, ಆ ಥರ ಮಾಡ್ಬೋದು. ಸೊ ಬಟ್ ಉಳುಮೆ ಎಲ್ಲ ಮಾಡ್ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಅದನ್ನ ಪದೇ ಪದೇ ಬೆಳೆಯೋದಕ್ಕಾಗಲ್ಲ. ಒಂದು 4 to 5 years ಗ್ಯಾಪ್ ಕೊಡಲೇಬೇಕು. ನೆಕ್ಸ್ಟ್ ನನ್ ಕ್ವಶನ್ ಏನಂದ್ರೆ, ಹ್ಮ್. ಈಗ ಅವ್ರದ್ದು ಊರಲ್ಲಿ ಜಮೀನ್ ಇರುತ್ತೆ, ಹ್ಮ್. ಸುತ್ತ ಫೆನ್ಸಿಂಗ್ ಎಲ್ಲ ಮಾಡ್ಸಿರ್ತಾರೆ, ಬೋರ್ ಇರುತ್ತೆ, ಎಲ್ಲಾ ಫೆಸಿಲಿಟಿನೂ ಇರುತ್ತೆ, ಹ್ಮ್ ಆಯ್ತಾ. ಆದ್ರೆ ಅವರು ಸಿಟಿಲಿ ಇರ್ತಾರೆ, ಹ್ಮ್ ಅವ್ರಿಗೆ ಸಿಟಿ ಬಿಟ್ಟು ಬರಕ್ ಆಗಲ್ಲ, ಆ Okay. ತರ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಹ್ಮ್ ಸೊ ಅವರು ಯಾವ ತರ ಕೇಳ್ತಾರೆ ಅಂದ್ರೆ, ಈಗ ನಂಗೊಂದು ಒಂದಷ್ಟು ಹಣ್ಣು ಗಿಡಗಳು ಹೇಳಿ. ಹ್ಮ್ ಸೊ ನಂಗೆ ಸೀಸನ್, ಈಗ ಸಪೋಟ ಅದೊಂದು ಸೀಸನ್ ಅಲ್ಲಿ ಬಿಡುತ್ತೆ, ಸೀಸನಲ್ ವೈಸ್ ನಂಗೆ ದುಡ್ಡು ಬರಬೇಕು, ನಾನು ಎಲ್ಲ ರೆಡಿ ಮಾಡಿ ಬಿಟ್ಟಿರ್ತೀನಿ, ನಂಗೆ ಸೀಸನ್ ಕಟಾವ್ ಟೈಮಲ್ಲಿ ಮಾತ್ರ ಅದು ಕಟಾವ್ ಮಾಡ್ಕೋಬೇಕು, ದುಡ್ಡು ಹ್ಮ್. ಬರ್ಬೇಕು, ಈ ತರ ಯಾವ್ದಾರು ಹೇಳಿ. ಕಂಪ್ಲೀಟ್ ಕಮರ್ಷಿಯಲ್. ಹಾ. ಆಗ ಏನಾಗುತ್ತೆ, ನೀ ಹೇಳ್ದಂಗೆ ಸಪೋಟ ಹಾಕ್ಬೋದು. ಹ್ಮ್. ಬಟ್ ದಾಳಿಂಬೆ ಕಷ್ಟ, ಹ್ಮ್. ತುಂಬಾ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಬೇಕು. ಬೇಕು. ಮೇಂಟೈನ್ ಮಾಡ್ಬೋದು, ತುಂಬಾ ಮೇಂಟೆನೆನ್ಸ್ ಬೇಕು. ಹ್ಮ್. ಅಂಡ್ ಸುಮಾರು ಜನ ನಮ್ಮ ಪಕ್ಕದೂರಲ್ಲಿ ಒಬ್ರು ಹಾಕಿದ್ರು, ಹ್ಮ್. ಅಲ್ಲಿಗೆ ಹಕ್ಕಿಗಳ ಕಾಟ ಸ್ಟಾರ್ಟ್ ಆಗುತ್ತೆ. ಓ. ಎಷ್ಟು ಒಂದು ಅರ್ಧ ಮುಕ್ಕಾಲು ಎಕರೆ ಪೂರ್ತಿ ನೆಟ್ ಹಾಸಿದ್ರು, ಎಷ್ಟೆಷ್ಟೋ ಖರ್ಚು ಮಾಡಿ. ಅದು ದಾಳಿಂಬೆ ಹಾಕೋರು ಹಾಕ್ಬೋದು. ಬಟ್ ನಂಗೆ ಈಸಿ ಕ್ರಾಪ್ ಸಪೋಟ, ಮ್ಯಾಂಗೋ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಹ್ಮ್. ಸೊ ಬಿಕಾಸ್ ಮಾವಿನ ಹಣ್ಣು ಇಷ್ಟಪಡೋದ್ರ ವ್ಯಕ್ತಿನೇ ಇಲ್ಲ. ಸಪೋಟ ಆಯ್ತು, ಮ್ಯಾಂಗೋ ಆಯ್ತು, ಇತ್ತೀಚೆಗೆ ಅವಕಾಡೋ, ಹ್ಮ್. ಅದು ಆಶ್ ತಳಿ ಅಂತ ಒಂದು ಬರ್ತಾ ಇದೆ, ಮತ್ತೆ ರೆಗ್ಯುಲರ್ ಬಟರ್ ಸೇಮ್ ಸತಿಂಗ್ ಬಟ್ ಬಟರ್ ಫ್ರೂಟ್, ಇದಕ್ಕೆಲ್ಲ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ, ಅದು ಹ್ಮ್. ಮಾಡ್ಬೋದು. ಅದಾದ್ಮೇಲೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಲಾರ್ಜ್ ಇನ್ವೆಸ್ಟ್ಮೆಂಟ್ ಇಲ್ದಿರೋದು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಗೋವಾ, ಸೀಬೆಹಣ್ಣು, ಇನ್ವೆಸ್ಟ್ಮೆಂಟ್ ಇದೆ ನನಗೆ ಅನ್ನೋರ್ಗೆ. ಅದು ಇನ್ವೆಸ್ಟ್ಮೆಂಟ್ ಇದೆ ಅಂತ ಅನ್ನೋರಿಗೆ ಹೇಳಿದ್ನಲ್ಲ, ಅವಾಗ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಡ್ರ್ಯಾಗನ್ ಫ್ರೂಟ್ ಮಾಡ್ಬೋದು. ಬಟ್ ಹ್ಮ್. ಡ್ರ್ಯಾಗನ್ ಫ್ರೂಟ್ ಸಜೆಸ್ಟ್ ಮಾಡಲ್ಲ ನಾನು. ಮಾಡಿ ಹ್ಮ್. ಸಣ್ಣ ಪ್ರಮಾಣದಲ್ಲಿ ಮಾಡ್ರೆ ಲಾಸ್ ಆಗಲ್ಲ, ಬಟ್ ತುಂಬಾ ಹ್ಮ್. ದೊಡ್ಡ ಪ್ರಮಾಣದಲ್ಲಿ ಬೇಡ. ಸೊ ಆಯ್ತಲ್ವಾ. ಅದಾದ್ಮೇಲೆ ವಾಟ್ ಅಬೌಟ್ ಇದು ಬೆಟ್ಟದ ನೆಲ್ಲಿಕಾಯಿ ಹೆಂಗೆ? ನೆಕ್ಸ್ಟ್ ಬರ್ತಾ ಇದೆ, ಅದಕ್ಕೆ ಆಮ್ಲ, ಬೆಟ್ಟದ ನೆಲ್ಲಿಕೆ ಹಾಕ್ಬೋದು. ಅಂಡ್ ಮರಗಳಿಂದ ಬೇಲ್ದಂಡನ ಮರ, ಓ, ಅದು ಬೇಲ್ದಣ್ಣು full ಎಷ್ಟು demand ಡಿಮ್ಯಾಂಡ್ ಇದೆ ಇದೆ ಈಗ. ಈಗ, ಎಷ್ಟು ಜನ ಇಷ್ಟಪಟ್ಟು ನನಗ್ ತಿಂತಾರೆ. ಸಖತ್ ಇಷ್ಟ. ಸೊ ಬೇಲ್ದಣ್ಣನ ಮರ. ಹ್ಮ್. ನೆಕ್ಸ್ಟ್ ಹುಣಸೆ ಮರ. ಹ್ಮ್. ಹುಣಸೆ ಮರ, ಹುಣಸೆ ಮರನ? ಹುಣಸೆನಿಗೆ ಎಷ್ಟು ರೇಟ್ ಇದೆ ಈಗ. ಹೌದಾ? ಹ್ಞೂ ಸ್ಟ್ರೇಂಜ್. ಹುಣಸೆ ಮರ ಹಾಕ್ಬೋದು ಗುರು. ಬಿಕಾಸ್ ಜಮೀನ್ ಜಾಸ್ತಿ ಇತ್ತು ಅಂತಂದ ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಒಂದು ತೋಟಗಾರಿಕೆನೇ ಮಾಡ್ತೀನಿ ಅಂತ ಬಂದಾಗ ಹುಣಸೆ ಮರ ಹಾಕ್ಬೋದು. ಹುಣಸೆ ಮರ ತುಂಬಾ ಸ್ಪೇಸ್ ಹಿಡಿಯುತ್ತೆ ಅಲ್ವಾ? ತುಂಬಾ ಸ್ಪೇಸ್ ಹಿಡಿಯುತ್ತೆ, ಬಟ್ ಅದ್ರ ಲಾಭ ಬರ್ತದೆ ಹುಣಸೆ ಮರ. ಹಂಗಾರೆ ಹಳಸಿನ ಹಣ್ಣು ಹಾಕ್ಬೋದಲ್ಲ? ಅದು ನಮ್ಮಿಂದ ಇದೆ ನೋಡಿ, ಅಲ್ಲಿಂದ ನಮ್ದು 3 ಮರ ಇದೆಯಲ್ಲ. ಇದೆ. ಸೊ ಹಲಸಿನ ಹಣ್ಣು ಹ್ಮ್. ಅದನ್ನ ಹಾಕ್ಬೋದು. ಸೊ ಇಷ್ಟನ್ನ ಮಾಡ್ಕೊಂಡು ಹೋಗ್ಬೋದಪ್ಪ. ಅಂದ್ರೆ ನಮ್ಮ ಈ ಹಳೆ ಮೈಸೂರು ರೀಸನ್ ಇಷ್ಟನ್ನ ಹಾಕ್ಬೋದು. ಹುಣಸೆ ಮರದಲ್ಲಿ ಹುಣಸೆ ಕಾಯಿನೇ ಫುಲ್ ತೊಕ್ಕೆ ಸಮೇತ ತಗೋಬಿಡ್ತಾರ. ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೂ ಮಿಡಲ್ ಮೆನ್ಸ್ ಇರ್ತಾರೆ. ತೊಕ್ಕೆ ಇಸ್ ನಥಿಂಗ್ ಬಟ್ ಮೇಲ್ಸಿಪ್ಪೆ, ಗೊತ್ತಿಲ್ಲ. ಮೇಲ್ಸಿಪ್ಪೆ. ಅದೇನಾಗತ್ತೆ ಅಂದ್ರೆ, ಇಷ್ಟು ವರ್ಷಕ್ಕೆ ಲೀಸ್ ತಗೋತಾರೆ, 2 ವರ್ಷ 3 ವರ್ಷಕ್ಕೆ ಫಸಲು ನೋಡ್ತಾರೆ, ಚೆನ್ನಾಗಿ ಅವರೇ ಬರ್ತಾರೆ, ಅವರೇ ಉದಿಸ್ಕೊಂತಾರೆ, ಅವ್ರು ತಗೊಂಡ್ ಹೋಗ್ತಾರೆ. ಬಿಕಾಸ್ ಹುಣಸೆ ಹಣ್ಣು ತುಂಬಾ ಈಗ ಇದ್ರ ತರ ಹಳಸಿನ ಹಣ್ಣು ಹೌದು. ಬಂದ್ ತಗೋತಾರ ಹೌದು. ಹಂಗೆ. ಏನಾಗುತ್ತೆ ಅಂತಂದ್ರೆ, ಹುಣಸೆ ಹಣ್ಣು ಹ್ಮ್. ಇಲ್ಲ ಟೊಮೆಟೊ ಸಾಂಬಾರು ಬೇಕೇ ಬೇಕು, ಯಾವ್ದು ಅಡಿಗೆಗಾರು ಹುಳಿಗೆ ಬೇಕೇ ಬೇಕು. ಸೊ ಅದೇ ಹುಣಸೆ ಹಣ್ಣು ಬಿಕಾಸ್ ಯಾವತ್ತೂ ಡಿಮ್ಯಾಂಡ್ ಬೀಳಲ್ಲ. ಬ್ರಾಹ್ಮಿನ್ ಕ್ವಿಸಿನ್ ಅಲ್ಲಿ ಹುಣಸೆ ಹಣ್ಣು ಅಂತೂ ಮಸ್ಟ್ ಅಂಡ್ ಶುಡ್. ಸೊ ಯಾವ್ದೇ ಕಾರಣಕ್ಕೂ ಡಿಮ್ಯಾಂಡ್ ಬೀಳಲ್ಲ. ಅಂಡ್ ಈಗ ನಾನು ಅದನ್ನ ತೋರಿಸ್ತಂದ್ರೆ, ಈಗ ಹಲಸಿನಕಾಯಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಕಾಯಿಗೆ ಮಾರ್ಕೆಟ್ ಕಬಾಬ್ ಎಲ್ಲ ಹಲಸಿನಕಾಯಿ ಮಾಡ್ತಾರಲ್ಲ, ಇಟ್ಕೊಂಡ್ಬಿಟ್ಟಿರ್ತಾರೆ. ಕಬಾಬ್ ಎಲ್ಲ ಕಬಾಬ್, ಮಾಡ್ತಾರಲ್ಲ. ಹಲಸಿನಕಾಯಿ ಕಬಾಬ್ ಅಂತ ಅದಂತ ಏನೋ ಮಾಡ್ತಾ ಇದಾರೆ. ಹ್ಮ್. ಸೊ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ವೆಜಿಟೇರಿಯನ್ಸ್ಗೆ ಮೊದಲು ಈಗ ಚಿಕನ್ ಕಬಾಬ್ ಅಂದ್ರೆ, ಚಿಕನ್ ಕಬಾಬ್ ಹೆಂಗಿರುತ್ತೆ ಅನ್ನೋ ಒಂದು ಟೇಸ್ಟ್ ಮಾಡ್ಬೇಕು ಅಂತ ಇದು. ಬಿಕಾಸ್ ಈಗ ಹಲಸಿನ ಕಬಾಬ್ ಬಂದಿದೆ. ಹಲಸಿನ ಕಬಾಬ್ ಅಂದ್ರೆ ಎಲ್ಲ ಸೇಮ್ ನಿನ್ಗೆ ಮಸಾಲೆಗಳು, ಬಟ್ ಅದು ಚಿಕನ್ ಬಂದು ಸೇಮ್ ಹಲಸಿನ ಕಬಾಬ್ ಹಾಕಿರ್ತಾರೆ. ಹ್ಮ್. ಅಂಡ್ ಹಲಸಿನಕಾಯಿ ಸಾಂಬಾರ್ ತುಂಬಾ ಜನ ಇಷ್ಟಪಡ್ತಾರೆ. ಈ ಹ್ಮ್. ತರ ಮಾಡೋದ್ರಿಂದ ಮಾಡ್ಬೋದು. ಹೇಳ್ತಿದ್ದೀನಲ್ಲ, ಎಲ್ಲನೂ ಹಾಕೊಂತ ಹೋದಾಗ ನಮಗೊಂದು ಆದಾಯ ಸಿಗುತ್ತೆ. ಹ್ಮ್. ತುಂಬಾ ಜನಕ್ಕೆ ಏನಂದ್ರೆ, ನಾವು ಸಿಟಿ ಲೈಫಲ್ಲಿ ಬೇಸತ್ತು ಹೋಗಿದೀವಪ್ಪ. ಹ್ಮ್. ಈಗ ನನಗೆ ರೀಸೆಂಟ್ ಒಬ್ಬ ತೋಟ ನೋಡಿದೆಪ್ಪ, ನಮಗೆ ಕಲಾ ಮಾಧ್ಯಮ ಪರಂ ಸರ್ ಇದಾರಲ್ಲ, ಹ್ಮ್. ಅವ್ರೊಂದು ತೋಟ ಮಾಡಿದ್ದಾರೆ, ಕಲಾ ಹೌದಾ? ಮಾಧ್ಯಮ ತೋಟ ಅಂತ. ಹೌದಾ? ಸೊ ಅವ್ರ ಅದೇ ತರ ಮಾಡಿರೋದು, ಹಣ್ಣು ಗಿಡಗಳು ಹಾಕೊಂಡಿದ್ದಾರೆ. ಹಾ. ನಾನು ಹೇಳೋದು ಇಷ್ಟೇ ಗುರು, ಡ್ರಿಪ್ ಇರಿಗೇಷನ್ ಮಾಡ್ಬಿಟ್ಟು ನೀರ್ ನೋಡ್ಕೊಬಹುದು. ಹ್ಮ್. ಸುತ್ತಮುತ್ತ ತೋಡ್ತಾ ಇರೋ ಒಬ್ರು ಇದ್ರ, ಅಪ್ಪ ತಿಂಗಳಿಗೆ ಒಂದ್ 2,000 3,000 ಕೊಡ್ತೀನಿ ಕಣೆ, ಹ್ಮ್. ನೀರ್ ನೋಡ್ಕೊಂತಾರೆ, ಮೋಟರ್ ಆನ್ ಅಂಡ್ ಆಫ್ ಮಾಡ್ಕೊಂಡು. ನೋಡ್ಕೊಡ್ತಾರೆ. ಆಯ್ತಾ. ನೆಕ್ಸ್ಟ್ ಪಾಯಿಂಟ್, ವೀಕೆಂಡ್ಸ್ ಇದ್ದಾಗ, ರಜದಲ್ಲಿ ಇದ್ದಾಗ ಬಂದು ತೋಟದ ಕೆಲಸ ಮಾಡ್ಬೋದು. ಬಿಕಾಸ್ ಇದಕ್ಕೆ ಡೈಲಿ ಕೆಲಸ ಮಾಡ್ಬೇಕು ಅನ್ನೋದಿಲ್ಲ, ಹ್ಮ್. ಡೈಲಿ ಮಾನಿಟರ್ ಮಾಡ್ಬೇಕು ಅನ್ನೋದಿರಲ್ಲ. ಈ ತರ ಕ್ರಾಪ್ ಗಳಿಗೆ ಅಂದ್ರೆ ವಾರ ಪೂರ್ತಿ ಎಲ್ಲ ಕೆಲಸ ಮಾಡಿರ್ತೀವಿ. IT ಸೆಕ್ಟರ್, ಬ್ಯಾಂಕಿಂಗ್, ಕಾರ್ಪೊರೇಟ್, ಫೈನಾನ್ಸ್ ಏನೋ ಮಾಡಿರ್ತೀರಾ, ಬೇಸತ್ತೋಗಿರ್ತೀವಿ. ವೀಕೆಂಡ್ ಬಂತು ತಣ್ಣಗೆ ಒಂದು ಇರಬೇಕು. ನನಗೆ ಒಂದು ಶ್ರಮದಾನ ಅಂತ ಕರೀತಾರೆ. ನನ್ನ ಬಾಡಿ ಒಂದು ಎಕ್ಸರ್ಸೈಸ್ ಆಗ್ಬೇಕು, ಕೆಲಸ ಮಾಡ್ಬೇಕು ಅಂತ ಅನ್ನೋರು. NSS ಅಲ್ಲಿ ಇರುತ್ತೆ ಸಮಾಧಾನ. ಸೊ ಆ ತರ ಬಂದಾಗ ವಾರದ ಕೊನೆಯಲ್ಲಿ ಬಂದು ಮಾಡ್ಕೊಬಹುದು ಅದನ್ನ, ಈ ತರ ಎಲ್ಲ ಹಾಕೊಂತ ಹೋದಾಗ. ಅಂಡ್ ಸುಮಾರು ಜನಕ್ಕೆ ಏನಾಗುತ್ತೆ, ಅವ್ರಿಗೆ ನಾನು ತುಂಬಾ ಜನ ಬಾಯಲ್ಲಿ ಕೇಳಿದೀನಿ, ನನಗೆ ಅದೇ ಆದಾಯ ಬೇಡ, ನನಗೆ ನಾನು ನೆಮ್ಮದಿಯಾಗಿರ್ಬೇಕು, ನಂದು ಅಂತ ಒಂದು ತೋಟ ಇರಬೇಕು, ಹಾ. 10 ಗುಂಟೆ ಆಗ್ಲಿ, ಅರ್ಧ ಎಕರೆ ಆಗ್ಲಿ, ಹೌದು. ನಮ್ದೊಂದು ಆಮೇಲೆ ಫಾರ್ಮ್ ನನ್ ಹೌಸ್ ಅಂತ ಮಕ್ಳಿಗ್ ಇರ್ಬೇಕು, ಫೀಲ್ ಮಾಡಿಸ್ಬೇಕು ಹಳ್ಳಿ ಫಾರ್ಮ್ ಹೌಸ್ ಜೀವನ. ಅಂತ ಇರ್ಬೇಕು ಅಂತ ಇದ್ದಾಗ
ಅದನ್ನ ಮಾಡ್ಬೋದು. ಸೊ ಇದನ್ನ ಇಷ್ಟನ್ನ ಫಾಲೋ ಮಾಡ್ಬೋದು. ಇನ್ನೊಂದ್ ವಿಷಯ ಏನಂದ್ರೆ ಈಗ ನೆನ್ಪಾಯ್ತು, ಮೊನ್ನೆ ನಾನು ಶ್ರೀರಂಗಪಟ್ಟಣದ ಕಡೆ ಹೋಗ್ಬೇಕಾದ್ರೆ ಮಣಿಪಾಲ್ ಸಿಗ್ನಲ್ ಅಲ್ಲಿ ಇಪ್ ಮೇಲೆ ಹಣ್ಣು ಮಾರ್ತಾ ಇದ್ರು, ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇಪ್ ಮೇಲೆ ಹಣ್ಣು ಮಾರ್ತಾ ಇದ್ರು. ಸೊ ಅವರು ಮೇಡಮ್ ತಗೊಳ್ಳಿ ಅಂತಿದ್ರು. ನಾನು ಬೇಡ ಸರ್ ಅಂತ ಸುಮಾರಷ್ಟು ಹೇಳಿದೆ. ಆಮೇಲೆ ಸರ್ ನಮ್ಮಲ್ಲೇ ಬೆಳಿತೀವಿ ಬಿಡಿ, ನಾನ್ ದಿನ ಅಲ್ಲೇ ತಿಂತೀನಿ ಅಂದೆ. ಹೌದಾ ಹಂಗಾರ ಸರಿ ಅನ್ಬಿಟ್ಟು ಹೋದ್ರು. ಅದಕ್ಕೂ ಈಗ ಡಿಮ್ಯಾಂಡ್ ಆಗಿದೆ. ಫುಲ್ಲು ಒಂದ್ ಬಾಕ್ಸ್ 100 rupees, ಸಣ್ಣ ಇಷ್ಟು ನನ್ ಕೈಯಷ್ಟಗ್ಲೇ ಇರುತ್ತೆ ಬಾಕ್ಸ್, 100 rupees. ಇಲ್ಲಕ್ಕೆ ತಿನ್ನಕೊಟ್ಬಿಡ್ತೀನಿ ತಿನ್ಕಂತಾಳೆ. ಅದೇ ಈಗ ಕಬ್ಬು ಬಗ್ಗೆ ಎಲ್ಲ ಹೇಳ್ತಾರೆ, ಭತ್ತದ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ನೀವು ಸ್ವಲ್ಪ ರೇಷ್ಮೆ ಬಗ್ಗೆನೂ ಎಲ್ಲ ಹೇಳ್ತಾ ಇದ್ದೀರಾ. ತೆಂಗಂತೂ ಕಾಮನ್, ಅಡ್ಕೆನೂ ಕಾಮನ್ ಆಗ್ಬಿಟ್ಟಿದೆ ಈಗ. ಎಲ್ರು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತಾರೆ. ಆಮೇಲೆ ನಾನು ಸುಮಾರು ವಿಡಿಯೋಸ್ ನೋಡಿದೀನಿ ಇದ್ರ ಬಗ್ಗೆ ಎಲ್ಲ. ಅಂದ್ರೆ ಒಬ್ರಲ್ಲ ಒಬ್ರು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತಾರೆ ಬೆಳೆದಿರೋರು. ಸೊ ನನಗ್ ಅನ್ಸಿದ್ದು, ಬೇರೆಯವ್ರಿಗೆ ಅನ್ಸಿದ್ಯೋ ಇಲ್ವೋ ಅಥವಾ ನೋಡಿದಾರೋ ಬಿಟ್ಟಿದಾರೋ ನನಗ್ ಗೊತ್ತಿಲ್ಲ, ನಾನ್ ನೋಡಿರೋ ಮಟ್ಟಿಗೆ ಆಲೂಗೆಡ್ಡೆ ಬೆಳೆ ಇದೆಯಲ್ಲ, ಇದ್ರ ಬಗ್ಗೆ ಯಾರು ಅಷ್ಟು ಮಾತಾಡಿರೋದ್ ನಾನ್ ನೋಡೇ ಇಲ್ಲ. ಆನ್ಲೈನ್ ಅಲ್ಲಿ ಆಗ್ಬೋದು, ಆಫ್ಲೈನ್ ಅಲ್ಲಿ ಆಗ್ಬೋದು. ಆಮೇಲೆ ನಮ್ ಮೈಸೂರು ಭಾಗದಲ್ಲಿ ಅಷ್ಟೊಂದು ಆಲೂಗೆಡ್ಡೆ ಬೆಳೆದಿರೋದ್ನು ನಾನ್ ನೋಡಿಲ್ಲ. ಹೌದು, ಆಲೂಗೆಡ್ಡೆ ಸ್ವಲ್ಪ ಗುಂಡ್ಲುಪೇಟೆ ಭಾಗ ಸ್ವಲ್ಪ ಬೆಳಿತಾರೆ. ಹೌದಾ? ಅದ್ ಬಿಟ್ರೆ ಎಲ್ಲೂ ಬೆಳೆಯಲ್ಲ ಆಲೂಗೆಡ್ಡೆ. ಅಂದ್ಬಿಟ್ರೆ ನಮ್ಗೆ ನಾರ್ತ್ ಕರ್ನಾಟಕ ತುಂಬಾ ಬೆಳಿತಾರೆ, ಕೋಲಾರ ಭಾಗದಲ್ಲಿ ತುಂಬಾ ಬೆಳಿತಾರೆ. ಸೊ ನಾನು ಹೇಳ್ತೀನಲ್ಲ, ಆಲೂಗೆಡ್ಡೆ ಬೆಳೆದು ನನಗೆ ಗೊತ್ತಿಲ್ಲ, ಬೆಳೆಯೋದನ್ನ ಡೈರೆಕ್ಟ್ ನಾನು ನೋಡಿಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ನಾನು ಹೇಳ್ತೀನಿ ಅಂತಂದ್ರೆ, ಬಟ್ ಏನಂದ್ರೆ ಒಂದ್ ಆಲೂಗೆಡ್ಡೆ ಇಟ್ಕೊಂತಾರೆ, ಕಟ್ ಮಾಡಿ ಒಂದು ಕಣ್ಣು ಅಂತ ಬರುತ್ತೆ ಆಲೂಗೆಡ್ಡೆಲಿ. ಕೆಲಸ ನಾವು ಮನೆಗೆ ತಂದಾಗ ಚಿಕ್ಕ ಒಂದ್ ಮೊಳಕೆ ತರ ಬಂದಿರುತ್ತೆ, ಅದನ್ನ ಕಟ್ ಮಾಡಿ ಭೂಮಿಗೆ ನಾಟಿ ಮಾಡಿ ಆಲೂಗೆಡ್ಡೆ ತಗೊಂತಾರೆ. ಆ ಕಡೆ ಹೋದಾಗ ಅದೊಂದು ಫಾರ್ಮ್ ಅದನ್ನ ಮಾಡುವ. ಸೊ ನಾನು ಹೇಳೋದಿಷ್ಟೇ, ನನಗೆ ಗೊತ್ತಿಲ್ಲದರ ಬಗ್ಗೆ ನಾನು ದೇವರೇ ಮಾತಾಡೋದಕ್ಕೆ ಹೋಗಲ್ಲ. ಬಿಕಾಸ್ ನಾನೀಗ ಬಾಳೆ ಮಾತಾಡದೆ ನಾನು ಬೆಳೆದಿದೀವಿ, ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ, ರೇಷ್ಮೆ ಮಾಡಿದೀನಿ, ಬೇರೆ ಟೊಮೆಟೊ, ಸೌತೆಕಾಯಿ, ಹೂಕೋಸು, ಎಲೆಕೋಸು, ಬೀನ್ಸು, ಅದಾದ್ಮೇಲೆ ಬದನೆಕಾಯಿ, ಚೊಟ್ಟು, ಅವರೆಕಾಯಿ. ಸೊ ಇಷ್ಟೆಲ್ಲ ಬೆಳೆದಿದೀವಿ. ಎಂತ ಬದನೆಕಾಯಿ? ಉದ್ದುದ್ದ ಬದನೆಕಾಯಿ ಬರುತ್ತೆ, ಸೀಮೆ ಬದನೆಕಾಯಿ ಕರಿತೀವಿ, ಕರಿ ಬದನೆಕಾಯಿ ಕರಿತೀವಿ. ಸೊ ಆ ತರದೆಲ್ಲ ಬೆಳೆದಿದೀವಿ. ಇದ್ರ ಬಗ್ಗೆ ನಾನು ಮಾತಾಡ್ಬೋದು. ಕುರಿ, ಮೇಕೆ, ಹಸು ಇದೆಲ್ಲ. ಹಂದಿ ಬಗ್ಗೆ ಮಾತ್ರ ನಂಗೆ ಗೊತ್ತಿಲ್ಲ. ಆ ಹಂದಿನ ಒಳ್ಳೆ ಖುಷಿ ಅಂತ ಕರೀತಾರೆ ಇತ್ತೀಚೆಗೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಈ ತರ ಏನಪ್ಪಾ ಅಂತಂದ್ರೆ, ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ಹೇಳ್ತಾ ಹೋದ್ರೆ ದಿನಗಳಗಟ್ಲೆ ಮಾತಾಡ್ಬೋದು, ಬಟ್ ನಿಮ್ಮ ನೋಡುಗರಿಗೂ ಕೂಡ ನಾನು ಬೇಜಾರ್ ಪಡಿಸೋದಕ್ಕೆ ಇಷ್ಟಪಡಲ್ಲ. ಇದು ಬೇಸಿಕ್ ಇದು. ಬಿಕಾಸ್ ನಾನು ಹೇಳಿದ್ನಲ್ಲ, ಇದೊಂದು ಇಬ್ರು ಕ್ವಶನ್ ಮಾಡಿದ್ರು ನಾನು ಆಲ್ರೆಡಿ. ಬಾಳೆ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ನಾನು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದಾಗ ಏನ್ ಮಾಡ್ಬೇಕು ಅಂತ ಆ ಕ್ವಶನ್ ಬೇಸ್ ಇಟ್ಕೊಂಡು ಮಾತಾಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ಈ ತರಕಾರಿ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಪಾರ್ಟ್ ಬರುತ್ತಿದ್ರಲ್ಲಿ, ಅದು ಇವತ್ತು ರೆಕಾರ್ಡ್ ಮಾಡೋದಕ್ಕಾಗಲ್ಲ, ನಾಳೆ ರೆಕಾರ್ಡ್ ಮಾಡುವ. ಅದನ್ನ ನಾನು ಬರೀ ಕಂಪ್ಲೀಟ್ ತರಕಾರಿಗೆ ಮೀಸಲಿಡೋಣ ಪಾರ್ಟ್ನ. ಏನ್ ಮಾಡ್ಬೇಕು, ತರಕಾರಿ ನಿಂಗೆ ಲಾಭ ತಗೋಬಹುದು, ಏನೆಲ್ಲ ಬೆಳಿಬಹುದು ಅಂತ ಒಂದು ಇಟ್ಕೊಳ್ಳೋಣ. ಅಂಡ್ ನಾನು ಇಷ್ಟೇ ಹೇಳೋದು, ಯಾರೇ ಹೊಸದಾಗಿ ಬಂದ್ರು ಕೂಡ, ನಾನು ಇವತ್ತು ಏನೇ 1000 ಹೇಳಿದ್ರು ಕೂಡ ನಿಮ್ಮ ಅನುಭವಕ್ಕೆ ಅದು ಬಂದಾಗಲೇ ನಿಮ್ಗೆ ಅದು ಗೊತ್ತಾಗೋದು. ಫಸ್ಟ್ ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ. ಸಾಯಿಲ್ ಟೆಸ್ಟ್ ಮಾಡಿಸಿದ್ಮೇಲೆ ಅದು ಏನೇನು ಪೌಷ್ಟಿಕಾಂಶದ ಕೊರತೆ ಇರುತ್ತೆ ಗೊತ್ತಾಗುತ್ತೆ. ನಾನು ಹೇಳೋದಿಷ್ಟೇ, ರೈತರಲ್ಲಿ ಒಂದಷ್ಟು ತಿಳುವಳಿಕೆ ಇದೆ. ಏನ್ ಮಾಡ್ಬೋದು ಅಂತಂದ್ರೆ, ನೆಕ್ಸ್ಟ್ ಹೂ ಬೆಳೆಗಳ ಬಗ್ಗೆ ಮಾತಾಡೋಣ. ನಾನು ಹೇಳೋದೇನಂತಂದ್ರೆ, ಈಗೋ ಬಿಡ್ಬೇಕು. ಫಸ್ಟ್ ನಾನೊಬ್ಬ ರೈತನಾಗಿ ಇನ್ನೊಬ್ಬ ರೈತನ ಕೇಳ್ಬಿಡೋ ಅನ್ಕೋಬಿಡ್ತೇನೆ ಬಿಡಬೇಕು. ಆ್ಯಂಡ್ ಒಬ್ಬ ರೈತನಾಗಿ ಇನ್ನೊಬ್ಬ ರೈತನಿಗೆ ಹೇಳ್ಕೊಡೋದನ್ನ ಕಲಿಬೇಕು. ನಾವು ಸ್ವಾರ್ಥಿಗಳಾಗಬಾರ್ದು. ಬಿಕಾಸ್ ಸ್ವಾರ್ಥಿಗಳಾಯ್ತು ಅಂತಂದ್ರೆ ನಮಗೂ ಬೇರೆಯವ್ರಿಗೂ ವ್ಯತ್ಯಾಸ ಇರಲ್ಲ. ನಮ್ಮ ಜೊತೆ ಅವನು ಬೆಳೆಸಬೇಕು, ಎಲ್ಲರೂ ಬೆಳಿಬೇಕು. ಸೊ ಈ ವಿಡಿಯೋಗೆ ಏನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಸಿಗುವ. ಕ್ಯಾಮ್ರಾ ಹಿಂದೆ ಇರುವಂತ ಚಂದನ್ ಅವರು ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಕೈ ನೋವಿಸ್ಕೊಂಡೆಲ್ಲ ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ. ಗಂಡನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಂಥ ಗೃಹಿಣಿ ಬೆನ್ನೆಲುಬು ಅಂತ ಹೇಳಿದ್ ನಾನು. ಇಂಥ ಗೃಹಿಣಿ ಎಲ್ಲರಿಗೂ ಬೇಕು, ಎಲ್ಲರಿಗೂ ಇಂಥ ಹೆಂಡತಿನೇ ಸಿಗ್ಲಿ. ಅಲ್ಲ, ನಾನು ಗೃಹಿಣಿ ಅಲ್ಲ, ನಾನು ಇನ್ಫ್ಲುಯೆನ್ಸರ್, ಒಳ್ಳೆ ಹೆಂಡತಿ. ಸೊ ಇದೇ ತರ ನೋಡ್ತಾ ಇರಿ, ನಮ್ಮ ವಿಡಿಯೋ ನೋಡ್ತಾ ಇರಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಂದು ಹೆಚ್ಚು ಕಂಟೆಂಟ್ ಮಾಡೋಣ. ಅಂಡ್ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ದೊಡ್ಡ ಟ್ರಿಪ್ ಪ್ಲಾನ್ ಮಾಡಿದೀನಿ. ಕಂಪ್ಲೀಟ್ ಒಂದು ಅಗ್ರಿಕಲ್ಚರ್ಗೆ ಈ ಬಗ್ಗೆ ಏನೆಲ್ಲ ಹೇಳ್ಬೇಕು ಅಂತ ಅದನ್ನ ಇವಾಗ ರಿವೀಲ್ ಮಾಡಲ್ಲ, ಹೋಗ್ತಾ ಹೇಳ್ತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅಸ್. ಕನ್ನಡದಲ್ಲಿ ನಮ್ಮನ್ನೇ ನೋಡ್ತಾ ಇರಿ.